ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಮೇ 10, 2026ರಂದು ಕೆಎದವರು ಗ್ರೂಪ್ ಎ ಆ್ಯಂಡ್ ಬಿ ಹುದ್ದೆಯ ಪರೀಕ್ಷೆಯನ್ನು ನಡೆಸಿದರು. ಆ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾವು ಬಿಡಿಸ್ತಾ ಹೋಗೋಣ. ತುಂಬ ಪ್ರಮುಖವಾಗಿರ್ತಕ್ಕಂಥ 14 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ತುಂಬ ಡಿಫಿಕಲ್ಟಿ ಕೂಡ ಇದ್ದಾವೆ ಮತ್ತು ವಿಭಿನ್ನ ಇರ್ತಕ್ಕಂಥ ಕ್ವಶನ್ಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಾವೆ. ದಯವಿಟ್ಟು ಇಲ್ಲಿರ್ತಕ್ಕಂಥ 14 ಕ್ವಶನ್ಗಳನ್ನು ಯಾವ ರೀತಿ ಬಿಡಿಸ್ತಾ ಇದ್ದೀನಿ ಅಂತಕ್ಕಂಥ ನೋಡಿಕೊಳ್ಳಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಆದಮೇಲೆ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1, ಇದರ ಮೌಲ್ಯವನ್ನು ಕಂಡು ಹಿಡಿಯಿರಿ. √110 + √110 + √110 ಪ್ಲಸ್ ಇದಾವೆ, 3 ಸಂಖ್ಯೆಗಳು ಸೇಮ್ ಇದಾವೆ. ಆಮೇಲೆ ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದರೆ, ಈ ಕ್ವಶನ್ ಸುಮಾರು ಸರಿ ಎಲ್ಲಿ ಕೇಳ್ತಾರೆ ಅಂತಂದರೆ NTPC, RRB ಮತ್ತು SSCಯಲ್ಲಿ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳು. ಇವು ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ಗಳು. ಇಲ್ಲಿರ್ತಕ್ಕಂಥ ಸಂಖ್ಯೆ ಏನಿದೆ, 110 ಇದೆ. 110 ಇದೆ. ಈ ರೀತಿ ಸಮಸ್ಯೆಗಳೇನಾದರೂ ಬಂದಾಗ ಆ ಸಂಖ್ಯೆಯ ಅಪವರ್ತನಗಳನ್ನು ಹಚ್ಕೊಳ್ಬೇಕು. ಆ ಅಪವರ್ತಗಳ ನಡುವಿನ ಅಂತರ ಕಡಿಮೆ ಇರಬೇಕು. ಕಡಿಮೆ ಒಂದಿರಬೇಕು. ಏನು ಅಪವರ್ತನ, ಇದು ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? ಸಿಂಪಲಾಗಿ ನಾವು ಬೇಗ ಹೇಳಿಬಿಡ್ತೀವಿ ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತೇಳಿ, ಹೌದಾ? ಆದರೂ ಕೂಡ ನಿಮಗೆ ಸರಳವಾಗಿ ತಿಳಿ ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇದು 2ರ ಮಗ್ಗಿಯಲ್ಲಿ ಬರುತ್ತೆ, ಹೌದಾ? 2ರ ಮಗ್ಗಿಯಲ್ಲಿ ಬರುತ್ತೆ. 2 ಎಷ್ಟಲ್ಲೇ 2 5 10, ನೆಕ್ಸ್ಟ್ 1 ಉಳಿತು 10 ಆಗುತ್ತೆ. 2 5 10, ಇವು 2 110 ಅಪವರ್ತನಗಳು, ಹೌದಾ? ಇದು ಎಕ್ಸಾಮ್ ಸಲುವಾಗಲ್ಲ, ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ನಾನು, ಹೌದಾ? ಎಕ್ಸಾಮ್ ಸಲುವಾಗಿ ಹೆಂಗೆ ಮಾಡ್ಬೇಕಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಈ 110 ಇದೆಯಲ್ಲ, 110 ಯಾವ 2 ಮಗ್ಗಿಯಲ್ಲಿ ಹೋಗುತ್ತೆ ಅಂತ ಹೇಳಿದೆ ನಾನು. 10ರ ಮಗ್ಗಿಯಲ್ಲಿ ಹೋಗುತ್ತಾ 10 11 ಅಥವಾ 11 10 110. ಕ್ಲಿಯರ್, ಮುಗಿದೋಯ್ತು. ನಡುವಿನ ಅಂತರ ಎಷ್ಟು ಬಂತು? 1 ಬಂತು ತಾನೆ? ಎಸ್, ಇದು ಬೇಕಾಗಿರೋದು ನಮಗೆ. ಯಾವಾಗ 1 ಬಂತು ಅಂದ್ರೆ ಅಂತರ ಕಡಿಮೆ ಇದಂದ್ಮೇಲೆ ಇಲ್ಲಿ ಈಗ 10 ಮತ್ತು 11 ಅಪವರ್ತನಗಳಾದವು. 110 ಅಪವರ್ತನಗಳು. ಹಾಗಾದ್ರೆ ಇದಕ್ಕೆ ಉತ್ತರ 10, 11 ಆಯ್ಕೆಗಳಲ್ಲಿ 2 ಇದಾವೆ. ಎಸ್, ಇಲ್ಲಿ ಪ್ಲಸ್ಸು ಇತ್ತು ಅಂತ ಹೇಳಿದ್ರೆ ದೊಡ್ಡ ಅಂಕಿ ಚಿಹ್ನೆ, ದೊಡ್ಡ ಸಂಖ್ಯೆ ಇರ್ತಾರೆ ಅದು ಹಚ್ಕೊಳ್ಬೇಕು. ಒಂದು ವೇಳೆ ಮೈನಸ್ ಇತ್ತು ಅಂತಂದ್ರೆ ಚಿಕ್ಕ ಸಂಖ್ಯೆ ಅಪವರ್ತನ, ಚಿಕ್ಕ ಅಪವರ್ತನ ಏನಾಗುತ್ತೆ, ಇದಕ್ಕೆ ಉತ್ತರ ಆಗುತ್ತೆ. ಹಾಗಾದ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ 10 ಮತ್ತು 11 ದೊಡ್ಡ ಸಂಖ್ಯೆ ಯಾವುದು? 11 ಆಗುತ್ತೆ. ಹಾಗಾದ್ರೆ ಇದರ ಮೌಲ್ಯ ಎಷ್ಟಾಗುತ್ತೆ? 11 ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್, ಮುಗಿದ ಹೋಯ್ತು. ನಿಮಗೆ ಸರಳವಾಗಿ ಗೊತ್ತಾಗಲಿ ಅಂತೇಳಿ ನಾನು ಏನೇನು ಮಾಡ್ತಾ ಇದ್ದೆ, ಒಂದೊಂದು 2 ಮಗ್ಗಿ, 3 ಮಗ್ಗಿಯಲ್ಲಿ ಇಲ್ಲ, 4ರ ಮಗ್ಗಿಯಲ್ಲಿ 4 2 8 3 30 5ರ ಮಗ್ಗಿಯಲ್ಲಿ ಬರುತ್ತೆ. 5 2 10, 1 ಉಳಿತು 10 ಆಗುತ್ತೆ. 5 2 10, ಮತ್ತೆ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ. 6 7 8 9 10ರ ಮಗ್ಗಿಲೇ ಬರುತ್ತೆ. ಮತ್ತೆ ನಮಗೆ 10 11 ಅಥವಾ 11 10 ಅಂತಲೇ ಬರುತ್ತೆ. ಅವಾಗ ಏನಾಗುತ್ತೆ, ಇವೆರಡು ನಡುವಿನ ಡಿಫ್ರೆನ್ಸ್ ಏನಿರುತ್ತೆ ಕಡಿಮೆ ಇರ್ತೀವಿ 3 ಹೋಲಿಕೆ ಮಾಡಿದಾಗ. ಇಲ್ಲಿ ಪ್ಲಸ್ ಇರೋದ್ರಿಂದ ಈ 2 ಅಪವರ್ತನಗಳಲ್ಲಿ ದೊಡ್ಡದೆಲ್ಲ ಆನ್ಸರ್ ಆಗುತ್ತೆ. ಒಂದು ವೇಳೆ ಮೈನಸ್ ಇತ್ತು ಅಂತ ಹೇಳಿದಾಗ ಏನಲ್ಲೇ 110 - √110 -110 ಅಂತ ಇತ್ತಂದಾಗ ಚಿಕ್ಕ ಅಪವರ್ತನ ಏನಾಗುತ್ತೆ, ಇದರ ಮೌಲ್ಯ ಆಗುತ್ತೆ. ಈಸ್ ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್. ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ 11, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2, 5 7 ಮತ್ತು 9ರಿಂದ ಭಾಗಿಸಿದಾಗ ಶೇಷ 3 ಮತ್ತು ಅದೇ ಸಂಖ್ಯೆಯನ್ನು 6ರಿಂದ ಭಾಗಿಸಿದಾಗ ಶೇಷ 0 ಕನಿಷ್ಠ ಸಂಖ್ಯೆ. ಕನಿಷ್ಠ ಅಂದರೆ ಲಘು ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ. ಆ 3 ಸಂಖ್ಯೆಗಳ ಲಸನ ಕಂಡುಹಿಡ್ಕೊಳ್ಬೇಕು ನಾವು. ಆ 3 ಸಂಖ್ಯೆ ಲಸ ಕಂಡಿಡಿದ್ರೆ ಆ 3ರಿಂದ ಭಾಗ ಹೋಗ್ತಕ್ಕಂಥ ಲಘು ಸಂಖ್ಯೆ ಸಿಗುತ್ತೆ, ಕನಿಷ್ಠ ಸಂಖ್ಯೆ ಸಿಗುತ್ತೆ. ಹಾಗಾದ್ರೆ ಆ 3 ಸಂಖ್ಯೆ ಯಾವ್ದಾವ್ದು ಕೇಳಿದ್ರೆ ಅವರು 5 7 ಮತ್ತು 9. ಈ 3 ಲಸ ತೆಗಿಬೇಕು. ಇಲ್ಲ ನೋಡ್ರಿ, 3 ಕ್ರಮಾನುಗತ ಬೆಸ ಸಂಖ್ಯೆಗಳು 5 7 9. ಡೈರೆಕ್ಟಾಗಿ ಈ 3 ಗುಣಾಕಾರ ಮಾಡಿಬಿಟ್ರೆ ನಮಗೆ ಲಸ ಸಿಕ್ಬಿಡುತ್ತೆ. ಇಲ್ಲ ಸರ್, ನಮಗೆ LCM ಮಾಡೇ ತೋರಿಸಿ ಅಂದಾಗ ನಾನು ಮಾಡೇ ತೋರಿಸ್ತೀನಿ. ಮೊದಲು ಯಾವ ಮಗ್ಗಿಯಲ್ಲಿ ಹೋಗ್ತವೆ? 5 1 5 1 5ರ ಮಗ್ಗಿಗೆ 7 ಇಲ್ಲ, 9 ಇಲ್ಲ. ನೆಕ್ಸ್ಟು 7 7 1 7 7ರ ಮಗ್ಗಿಗೆ 9 ಇಲ್ಲ. ನೆಕ್ಸ್ಟ್ 9 ಅದೇ ಬರ್ತಿಲ್ಲ, ಇದು ಅವಶ್ಯಕತೆ ಇಲ್ಲ. ಅದೇ ನಿಮ್ಗೆ ಗೊತ್ತಾಗಲಿ ಅಂತ ಹಚ್ಚಿದ್ದೀನಿ ಅಷ್ಟೇ. ಹಾಗಾದ್ರೆ ಬಂದಿರೋದು 5 7 9. 5 7 9 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 5 7 35 × 9.
ಆಯ್ತಾ? ಎಸ್. 9 45ಕ್ಕೆ 5 ಕೈಲ ಬಂತು 4, 9 27 1 4 31 315 ಇದೆಲ್ಲ 5ರಿಂದನೂ ನಿಶೇಷವಾಗಿ ಭಾಗ ಹೋಗುತ್ತೆ, 7ರಿಂದನೂ ನಿಶೇಷವಾಗಿ ಭಾಗ ಹೋಗುತ್ತೆ, 9ರಿಂದ ಕೂಡ ನಿಶೇಷವಾಗಿ ಭಾಗ ಹೋಗ್ತಕ್ಕಂಥ ಕನಿಷ್ಠ ಸಂಖ್ಯೆ. ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ಕೆ 1ರಲ್ಲಿ 100 ಅಂತೆಲ್ಲ ಅದು ತೆಗೆದಾಕ್ಬಿಡಿ, ಅದು ಆಯ್ಕೆನ ಹಾಕ್ಲಿಕ್ಕೆ ಹೋಗ್ಬೇಡ್ದು. ಎಸ್. ಈಗ 315 ರೈಟ್ ಆನ್ಸರ್ ಆಯಿತು. ನಿಮ್ಗೆ ಕನ್ಫರ್ಮ್ ಮಾಡಿಕೊಡ್ತೀನಿ ಅದನ್ನು ಕೂಡ. 5ರ ಮಗ್ಗೆಲಿ ಅಂತ ನಿಶೇಷವಾಗಿ ಹೋಗುತ್ತೆ, ಇದು ಕೊನೆಗೆ 5 ಇದೆ ಇಲ್ಲಿ ಕೂಡ. 7ರ ಮಗ್ಗೆಲಿ 7 4 28 ಎಷ್ಟು ಉಳಿತೆ? 3 ಉಳಿತೆ, 35 ಆಗುತ್ತೆ. 7 35 ಹೋಗುತ್ತಾ? ನೆಕ್ಸ್ಟ್ 9ರ ಮಗ್ಗೆಲಿ 9 3 27, 9 3 27 ಎಷ್ಟು ಉಳಿತೆ? 4 ಉಳಿತೆ, 45 ಆಗುತ್ತೆ. 9 5 45 ಹೋಗುತ್ತಾ? ಎಸ್. ನಿಶೇಷವಾಗಿ ಭಾಗ ಹೋಗ್ತಕ್ಕಂಥ ಕನಿಷ್ಠ ಸಂಖ್ಯೆ ಯಾವುದಾಯ್ತು? 315 ಆಯಿತು. ಆದರೆ ಭಾಗಿಸಿದಾಗ ಶೇಷ 3 ಉಳಿಬೇಕಂತೆ. 3 ಉಳಿಬೇಕಂತಂದಾಗ ಏನು ಮಾಡಬೇಕು? ಇದಕ್ಕೆ +3 ಮಾಡಬೇಕು. ಇದು 315 3 318 ಆಯಿತು. ರೈಟ್ ಆನ್ಸರ್ 318 ಆಯಿತು. ಇದನ್ನು ಭಾಗಿಸಿದಾಗ ನಮ್ಗೇನು ಉಳಿತೆ? ಶೇಷ 3 ಉಳಿತೆ. 3 ಭಾಗಿಸಿದಾಗ ಶೇಷ 3 ಉಳಿಯುತ್ತೆ. ಎಸ್. ಈಗ 6ರಿಂದ ಭಾಗಿಸಿದಾಗ ಶೇಷ 3 ಉಳಿಬೇಕು, 0 ಆಗ್ಬೇಕಂತ ಹೇಳಿದರೆ ಅವರು ಕ್ವಶನಲ್ಲಿ ಕೇಳಿದ್ದಾರೆ ನೋಡ್ರಿ. 6ರಿಂದ ಭಾಗಿಸಿದಾಗ ಶೇಷ 0 ಆಗಬೇಕು ಅಂತೆ. ಹಾಗಾದ್ರೆ 6ರಿಂದ ಭಾಗಿಸಿದ್ರೆ 6 5 30 ಎಷ್ಟು ಉಳಿತು? 1 ಉಳಿತೆ, 18 ಆಗುತ್ತೆ. 6 3 18 ಶೇಷ ಏನಾದರೂ ಉಳಿತಾ? 0 ಉಳಿತು. ಹಾಗಾದರೆ ದ ರೈಟ್ ಆನ್ಸರ್ 318 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಸಿಂಪಲ್. ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿದರೆ, ತುಂಬ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಈ ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ. ಕೇಳಿದರೆ ಯಾವಾಗಲೂ ಇದೇ ರೀತಿ ಕ್ವಶನ್ಗಳಿರ್ತವೆ. ದಯವಿಟ್ಟು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಅಲ್ಲಿ SSCಯಲ್ಲಿ ನಡೀತಕ್ಕಂಥ, RRBಯಲ್ಲಿ ನಡೀತಕ್ಕಂಥ ಕ್ವಶನ್ಗಳು, NTPCಯಲ್ಲಿ ನಡೀತಕ್ಕಂಥ ಕ್ವಶನ್ಗಳನ್ನೇ ನೀವು ಆಲ್ಮೋಸ್ಟ್ ಅವನ್ನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3. ಒಂದು ಶಾಲೆಯು ತನ್ನ ಪುಸ್ತಕ ಬ್ಯಾಂಕಿಗೆ 600 ಪುಸ್ತಕಗಳನ್ನು ಪಡೆದು ಗಣಿತ, ಆಂಗ್ಲ ಭಾಷೆ ಮತ್ತು ಸಮಾಜಶಾಸ್ತ್ರಗಳ ವಿಭಾಗಗಳಿಗೆ 3:2:1 ಪ್ರಮಾಣದಲ್ಲಿ ಹಂಚಬೇಕಾಗಿದೆ. ನಂತರ 10% ಗಣಿತ, 25% ಆಂಗ್ಲ ಭಾಷೆ ಪುಸ್ತಕಗಳು ಹಾನಿಗೊಂಡಿರುವುದು ಕಂಡು ಬಂದಿದೆ. ಹಾನಿಯಾಗದ ಪುಸ್ತಕಗಳ ಒಟ್ಟು ಸಂಖ್ಯೆ 460 ಇದ್ದರೆ ಸಮಾಜಶಾಸ್ತ್ರದ ಎಷ್ಟು ಪುಸ್ತಕಗಳು ಉತ್ತಮ ಸ್ಥಿತಿಯಲ್ಲಿದ್ದವು? ಹಾನಿಯಾಗದ ಸಮಾಜಶಾಸ್ತ್ರದ ಪುಸ್ತಕಗಳ ಸಂಖ್ಯೆ ಕೇಳಿದರೆ. ಎಸ್, ಕೇಳಿ. ಮ್ಯಾಥ್ಸ್ ಇದೆ, ಆಂಗ್ಲ ಭಾಷೆ ಇಂಗ್ಲಿಷ್ ಇದೆ, ಸೋಷಿಯಲಜಿ ಇದೆ. ಇವುಗಳನ್ನು ಯಾವ ರೇಷಿಯೋದಲ್ಲಿ ಹಂಚಬೇಕಂತ ಕೊಟ್ಟಿದ್ರೆ 3:2:1 ಅನುಪಾತದಲ್ಲಿ ಹಂಚ್ಕೊಳ್ಬೇಕು. ಎಷ್ಟು ಪುಸ್ತಕಗಳು? 600 ಪುಸ್ತಕಗಳು. 600 ಪುಸ್ತಕಗಳನ್ನು ಹಂಚ್ಕೊಳ್ಬೇಕು. 600 ಪುಸ್ತಕ ಇದಕ್ಕೆ ಎಷ್ಟು ಬರ್ತಾವ ಹಂಗಂದ್ರೆ ನೋಡ್ರಿ, ಇವು 3ಕ್ಕೆ ಹಂಚ್ಬೇಕು ತಾನೆ. 3ಕ್ಕೆ ಅಂದಾಗ ಇದು 3ರಷ್ಟು, ಇದು 2ರಷ್ಟು, ಇದು 1ರಷ್ಟು. ಎಷ್ಟರಷ್ಟು ಅದು? 3 2 5, ಇದೊಂದು 6. ಈ 6ರಿಂದ ಡಿವೈಡ್ ಮಾಡಿದ್ಮೇಲೆ 6 1 600 1:100 ಪುಸ್ತಕ ಆಗ್ತವೆ. 1:100 ಪುಸ್ತಕ ಅಂದರೆ 3ರಷ್ಟಿದೆ. ಹಾಗಾದ್ರೆ ಎಷ್ಟು ಪುಸ್ತಕಗಳಾದವು? 300 ಪುಸ್ತಕಗಳು ಮ್ಯಾಥ್ಸಿಗಾದವು. 300 ಪುಸ್ತಕಗಳು. 102 200 ಪುಸ್ತಕಗಳು ಇಂಗ್ಲಿಷ್ ಆದವು, ಆಂಗ್ಲ ಭಾಷೆ. 101 100 ಪುಸ್ತಕಗಳು ಸಮಾಜಶಾಸ್ತ್ರದ ಆದವು. ಹೌದಾ? 100 ಪುಸ್ತಕಗಳು 300 ಪುಸ್ತಕಗಳು ಆದವು. ಕ್ಲಿಯರ್ ಆಯ್ತಾ? ಎಸ್. ಈಗ ಅವ್ರು ಏನಂತ ಹೇಳಿದ್ರೆ, ಹಾನಿಯಾದ ಪುಸ್ತಕಗಳ ಶೇಕಡಾವಾರ ಕೊಟ್ಟಿದ್ದಾರೆ ಇಲ್ಲಿ. ಹಾನಿಯಾದ ಎಷ್ಟಂತೆ? 10% ಮ್ಯಾಥ್ಸ್, 10% ಮ್ಯಾಥ್ಸ್ ಪುಸ್ತಕಗಳು ಹಾನಿಯಾಗಿದ್ದಾವೆ. ಹೌದಾ? ಹಾನಿಯಾಗಿದ್ದಾವೆ. ಆಮೇಲೆ 25% ಆಂಗ್ಲ ಭಾಷೆವು ನೋಡಿ, 25% ಆಂಗ್ಲ ಭಾಷೆವು ಹಾನಿಯಾಗಿದ್ದಾವೆ. ಇದರದ್ದು ಕೊಟ್ಟಿಲ್ಲ, ನಮಗೆ ಬೇಕಾಗಿಲ್ಲ. ಎಸ್, ಇಲ್ಲಿ ನೋಡ್ರಿ, 100ಕ್ಕೆ 10 ಹಾನಿ ಆದರೆ 300ಕ್ಕೆ ಎಷ್ಟಾಗ್ತವೆ? 30 ಪುಸ್ತಕಗಳು ಹಾನಿಯಾಗಿದ್ದಾವೆ. ಹೌದಾ? 100ಕ್ಕೆ 10 ಅಂದರೆ 300ಕ್ಕೆ ಎಷ್ಟಾಗ್ತವೆ? 100ಕ್ಕೆ 10 10 10 300 ಆದವು. ಈ 30 ಪುಸ್ತಕಗಳು ಹಾನಿ ಆದವು. ಹಾಗಾದರೆ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ಎಷ್ಟು? ಚೆನ್ನಾಗಿರ್ತಕ್ಕಂಥ 300ರಲ್ಲಿ 30 ಡ್ಯಾಮೇಜ್ ತೆಗೆದುಬಿಟ್ರೆ ಉದುರ್ತಕ್ಕಂಥ 270 ಪುಸ್ತಕಗಳು ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು. ಯಾವುದು? ಮ್ಯಾಥ್ಸ್. ಕ್ಲಿಯರ್ ಆಯ್ತಾ? ಎಸ್. ಈಗ ಇಲ್ಲಿ ಬರ್ತೀನಿ. ಹಾನಿಯಾಗಿರ್ತಕ್ಕಂಥ 100ಕ್ಕೆ 25, 200ಕ್ಕೆ ಎಷ್ಟಾಗ್ತವ? 100ಕ್ಕೆ 25, 200ಕ್ಕೆ 50 ಪುಸ್ತಕಗಳು ಡ್ಯಾಮೇಜ್ ಆಗಿದ್ದಾವೆ. ಹೌದಾ? ಹಾನಿ ಆಗಿದ್ದಾವೆ. ಹಾಗಾದ್ರೆ 200 ಪುಸ್ತಕಗಳು 50 ಪುಸ್ತಕಗಳು ಹಾನಿ ಆದರೆ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ಎಷ್ಟಾಗ್ತವ? 150 ಪುಸ್ತಕಗಳು ಇದ್ದಾವೆ. ಪ್ಲಸ್
ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ. ಬಟ್ ಇಲ್ಲಿ ಸೋಷಿಯಾಲಜಿ ಸಂಖ್ಯೆಗೆ ಕೊಟ್ಟಿಲ್ಲ, ಎಷ್ಟು ಚೆನ್ನಾಗಿದಾವಂತೆ ಕೊಟ್ಟಿಲ್ಲ. ಆದರೆ ಎಲ್ಲ ಪುಸ್ತಕಗಳ ಸಂಖ್ಯೆ ಕೊಡಿದ್ರೆ, ಚೆನ್ನಾಗಿರ್ತಕ್ಕಂಥ ಎಲ್ಲ ಪುಸ್ತಕಗಳ ಸಂಖ್ಯೆ ಕೊಡಿದ್ರೆ ಎಷ್ಟಂತೆ 460 ಇದ್ದರೆ ಹಾನಿಯಾಗದ ಪುಸ್ತಕಗಳ ಸಂಖ್ಯೆ 460 ಇದ್ದರೆ. ಹಾಗಾದರೆ ಇವೆರಡನ್ನು ಕೂಡಿಸ್ಕೊಂಡು ಇದರಲ್ಲಿ ಮೈನಸ್ ಮಾಡಿದ್ರೆ ಸೋಷಿಯಾಲಜಿಯಲ್ಲಿ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ಸಿಗ್ತಾವೆ ನಮಗೆ. ಹಾಗಾದ್ರೆ ಇವ್ರು ಕೂಡಿಸಿದ್ರೆ ಎಷ್ಟಾಯ್ತು ನೋಡ್ರಿ, 200, ಇದೊಂದು 300, ಇದೊಂದು 120, 420 ಆಗುತ್ತೆ. ಆ 420ನ್ನ 460ರಲ್ಲಿ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥ 40 ಪುಸ್ತಕಗಳಲ್ಲಿ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ಸೋಷಿಯಾಲಜಿಯಲ್ಲಿ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ಎಷ್ಟಾಗ್ತವೆ? 440 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ವಶನ್ ಏನು ಕೇಳಿದ್ದಾರೆ ಅದನ್ನೇ ಕೇಳಿದ್ದಾರೆ. ಸಮಾಜಶಾಸ್ತ್ರ ಎಷ್ಟು ಪುಸ್ತಕಗಳು ಉತ್ತಮ ಸ್ಥಿತಿಯಲ್ಲಿದ್ದು ನೋಡ್ರಿ, 40 ಪುಸ್ತಕಗಳು ಮಾತ್ರ. ಹೌದಲ್ಲ, 270, ಇದೊಂದು 150, ಎಷ್ಟಾಯ್ತು? 300, 420 ಆಯ್ತು. 460 ಟೋಟಲ್ ಅಂದರೆ ಹಾಗಾದ್ರೆ 40 ಸೇರಿಸಿದ್ರೆ ಎಷ್ಟಾಗುತ್ತೆ? 460 ಆಗುತ್ತೆ. ಹಾಗಾದ್ರೆ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥ ಸಮಾಜಶಾಸ್ತ್ರ ಪುಸ್ತಕಗಳೆಷ್ಟು? 40 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಒಂದು ವೇಳೆ ನೋಡ್ರಿ, ಶೇಕಡಾವಾರು 100ಕ್ಕೆ 40 ಪುಸ್ತಕಗಳಿದಾವೆ ಅಂದ್ರೆ 40% ಚೆನ್ನಾಗಿದ್ದಾವೆ. ಹಾಗಾದ್ರೆ 60% ಏನಾಗಿದ್ದಾವೆ? ನಷ್ಟ ಆಗಿದ್ದಾವೆ. 100ಕ್ಕೆ 60%, 100ಕ್ಕೆ 60 ಅಂತಂದ್ರೆ 60 ಪುಸ್ತಕಗಳು ಡ್ಯಾಮೇಜ್ ಆಗಿದ್ದಾವೆ. ಉಳಿದಿರ್ತಕ್ಕಂಥ 40 100ಕ್ಕೆ ನೋಡ್ರಿ, ಇಲ್ಲಿ ನಾವು ಡೈರೆಕ್ಟಾಗಿ ಹಚ್ಕೊಳ್ಬೋದು. 100ಕ್ಕೆ 60% ಡ್ಯಾಮೇಜ್ ಇದ್ದಾವೆ. 60% 60 ಪುಸ್ತಕ. ಹಾಗಾದ್ರೆ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ಎಷ್ಟು? 40. ಕರೆಕ್ಟ್ ಆನ್ಸರ್ ಇದೆನಾ? 40. ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳಿದರೆ ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಯೂನಿವರ್ಸ್ನ ಕೋಡ್ RLHSCQPC ಆದರೆ AXIOM ನ ಸರಿಯಾದ ಕೋಡ್ ಯಾವುದಾಗಿರುತ್ತೆ? ನೋಡ್ರಿ, ಇಲ್ಲಿ ಯೂನಿವರ್ಸ್ನ ಕೋಡ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಶಬ್ದದ ಕೋಡ್ ಯಾವುದಿರುತ್ತೆ ಅಂತ ಕೇಳಿದ್ದಾರೆ. ಎಸ್, ಮೊದಲು ನಾವು ಇವುಗಳಿಗೆ ಯಾವ ರೀತಿ ಸಂಬಂಧದಲ್ಲಿ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಈ 2 ಇದಾವೆ, ಇಲ್ಲಿ ಈ 1 ಕೂಡ ಇಲ್ಲ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಕೊಳ್ಬೇಕು? ನೇರ ಸಂಖ್ಯೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಯು ಆದ ನಂತರ ಆರ್ ಬರಲ್ಲ, ಆರ್ ಆದ ನಂತರ ಯು ಬರುತ್ತೆ. ಹಾಗಾದ್ರೆ ಆರ್ ಇಂದ ಯು ನೋಡ್ತಾ ಹೋಗೋಣ. RSTU ನೋಡ್ರಿ, RSTU ನೋಡ್ರಿ, 3ನೇ ಲೆಟರ್ ಇದೆ, 3ನೇ ಲೆಟರ್. ಇದೇ ರೀತಿ ನೋಡ್ತಾ ಹೋಗೋಣ. LMN ನೋಡ್ರಿ, MN 2ನೇ ಲೆಟರ್ ಇದೆ ನೋಡ್ರಿ, 2ನೇ ಲೆಟರ್ ಇದೆ. HI 1ನೇ ಲೆಟರ್, ಮುಂದಿನ ಲೆಟರ್ H ಆದ ನಂತರ I. ಇಲ್ಲಿ 3 2 ಬಂತು. ಇಲ್ಲಿ ಕೂಡ ಈಗ 3 2 ಒಂದೇ ಬರ್ಬೇಕು. ಯಾಕೆ 3 2 1 ಆದ್ಮೇಲೆ 0 ಇರ್ಲಿಕ್ಕೆ ಚಾನ್ಸಸ್, ಅಂದ್ರೆ ಇಲ್ಲಿ S ಇದ್ಮೇಲೆ SI ಇರ್ಬೇಕಾಗಿತ್ತು. ಇಲ್ಲಿ V ಆದ್ಮೇಲೆ ನೋಡ್ತಾ ಹೋಗೋಣ. STUV ನೋಡ್ರಿ, 3ನೇ ಲೆಟರ್ 1 2 3ನೇ S ರಿಪೀಟ್ ಆಗ್ತಾವೆ. ಈಗ 3 2 1 ರಿಪೀಟ್ ಆಗ್ತವೆ ನೋಡ್ರಿ. ಈಗ CDE ನೋಡ್ರಿ, DE 2ನೇ ಲೆಟರ್ ಇದೆ. QR 1ನೇ ಲೆಟರ್ ನೋಡ್ರಿ, 3 2 ಒಂದ. ಅದೇ ರೀತಿಯಾಗಿ ಇಲ್ಲಿ 3 2 1 ಆಗುತ್ತೆ. ಇಲ್ಲಿ ಕೂಡ PQRS 3ನೇ ಲೆಟರ್. ಹೌದಾ? ಅದೇ ರೀತಿ CDE ನೋಡ್ರಿ, 2ನೇ ಲೆಟರ್. ಈಗ 3 2 1 3 2 1 ಮಾದರಿಯಲ್ಲಿನೇ ಅವೇನಾಗ್ತವೆ? ಅಕ್ಷರಗಳು ಜೋಡಣೆ ಆಗಿದ್ದಾವೆ. ಇದು 3ನೇ ಲೆಟರ್ ಕೆಳಗಡೆಯಿಂದ, ಇದು 2ನೇ ಲೆಟರ್ ಕೆಳಗಡೆಯಿಂದ, ಇದು 1ನೇ ಲೆಟರ್, ಇದು 3ನೇ ಲೆಟರ್, ಇದು 2ನೇ ಲೆಟರ್. ಆಯ್ತಾ? ಹಾಗಾದ್ರೆ ಯಾವ 3 ಸಂಖ್ಯೆ ಆದ್ಮೇಲೆ 3 ಶಬ್ದ ಅಕ್ಷರಗಳಾದ್ಮೇಲೆ ಎ ಬರುತ್ತೆ. ಎ ಫಸ್ಟ್ ಸಂಖ್ಯೆ ಅಲ್ಲ ಸರ್ ಅಂತ ಅನ್ಕೊಳ್ಬೋದು. XYZ ಅಲ್ಲಿ ತೆಗೆದುಕೊಳ್ಳೋಣ ನಾವೀಗ. TUVWXYZ ಇದು 3ನೇ ಲೆಟರ್ ಆಗ್ಬೇಕಂತೆ. ಹಾಗಾದ್ರೆ XYYZA. ಹಾಗಾದ್ರೆ ಇಲ್ಲಿ ಯಾವ್ದು ಬಂತು? X ಬಂತ. X ನಂತರ Y 1, Z 2, A ಬಂತು. ಹೌದಾ? ಹಾಗಾದ್ರೆ ಮೊದಲನೇ ಲೆಟರ್ X ಇರ್ತಕ್ಕಂಥದ್ದು ಏನಾಗುತ್ತೆ? ಆಯ್ಕೆಯಲ್ಲಿ ಯಾವುದಿದೆ X ಇರ್ತಕ್ಕಂಥದ್ದು ನೋಡ್ಕೊಳ್ಬೇಕು. ಎಸ್, X ಇರ್ತಕ್ಕಂಥದ್ದು ಒಂದೇ ಇದೆ, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. XYZA X ಇರ್ತಕ್ಕಂಥದ್ದು ಒಂದೇ ಒಂದು ಆಯ್ಕಿದೆ, ಅದೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ತಾ ಹೋಗೋಣ ಮುಂದೆ. ನೆಕ್ಸ್ಟ್ X ಯಾವ 2 ಸಂಖ್ಯೆ ಆದ್ಮೇಲೆ X ಬರುತ್ತೆ? X ಇಲ್ಲಿದೆ. ಯಾವ 2ನೇ ಸಂಖ್ಯೆ ಇದು? ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು TUVWX 2ನೇ VWX. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಯಾವ್ದಾಯ್ತು? V ಆಯ್ತು. ಈಗ ಇದು 1ನೇ ಲೆಟರ್, ಇಲ್ಲಿ 1 HI ನೋಡ್ರಿ, ಇಲ್ಲಿ H ಬಂತು. H ಆದ ನಂತರ I. ನೆಕ್ಸ್ಟ್ ಇಲ್ಲಿ O ಬರಬೇಕು. ಯಾವ 3ನೇ ಲೆಟರ್ O ಬರುತ್ತೆ ನೋಡ್ರಿ? LMNO. ನೋಡ್ರಿ, ಈಗ ಇಲ್ಲಿ ಎಲ್ಲ ಆದ ನಂತರ MNO 3ನೇ ಲೆಟರ್ ಆಯ್ತಾ? ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವ್ದಾಯ್ತು? L ಆಯ್ತು.
ನೆಕ್ಸ್ಟ್ ಎಮ್ ಇದೆ, ಎಮ್ ಹಾಗಾದ್ರೆ ಎಮ್ 2 ಲೆಟರ್, ಹಾಗಾದ್ರೆ ಇಲ್ಲಿ ಕೆ ಬರುತ್ತೆ, ಕೆ ಎಲ್ ಎಮ್ 2ನೇ ಲೆಟರ್ ಆಯ್ತಾ. ಹಾಗೆ ಹಿಂದಲಿದ್ದೇ ಹೇಳ್ತಾ ಇದ್ವಿ, ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಲೆಟರ್ ಯಾವುದಾಯ್ತು, ಕೆ ಆಯಿತು. ಎಕ್ಸ್ ವಿ ಕೆ, ಎಕ್ಸ್ ವಿ ಎಚ್ ಎಲ್ ಕೆ, ಎಕ್ಸ್ ವಿ ಎಚ್ ಎಲ್ ಕೆ ನೋಡ್ರಿ ಆಯ್ಕೆ. ಇದು ಒಂದೇ ಕಂಡುಹಿಡಿದ್ರ ಮುಖಾಂತರ ಉತ್ತರನ ಕಂಡುಹಿಡ್ಕೊಳ್ಬೋದು ನಾವು ನೋಡ್ರಿ. ಎಕ್ಸ್ ಮೊದಲನೇ ಆಯ್ಕೆ ಒಂದೇ ಇದ್ದ ಮೇಲೆ, ಆಯ್ಕೆಯಲ್ಲಿ ಎಕ್ಸ್ ಮೊದಲಿರ್ತಕ್ಕಂಥದ್ದು ಒಂದೇ ಇರೋದ ಮೇಲೆ ಅದುವೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ. ಎಕ್ಸ್ ವಿ ಎಚ್ ಎಲ್ ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಆಯ್ಕೆ 2. ಕ್ಲಿಯರ್. ಕ್ವಶನ್ ನಂಬರ್ 5. ಎ ಮತ್ತು ಬಿ ಸ್ನೇಹಿತರ ವಯಸ್ಸಿನಲ್ಲಿ 2 ವರ್ಷದ ಅಂತರವಿದೆ. 2 ವರ್ಷ ಅಂತರ ಗ್ಯಾಪ್ ಇದೆ ಎ ಮತ್ತು ಬಿ ಯಲ್ಲಿ. ಎ ತಂದೆಯ ವಯಸ್ಸು ಬಿ ಯ ವಯಸ್ಸಿಗಿಂತ 3ರಷ್ಟಿದೆ. ಬಿ ಯ ತಂದೆಯ ವಯಸ್ಸು ಎ ವಯಸ್ಸಿಗಿಂತ 4ರಷ್ಟಿದೆ. 4 ಜನರ ವಯಸ್ಸಿನ ಮೊತ್ತ 107 ವರ್ಷವಾಗಿದ್ದರೆ ಎ ಮತ್ತು ಬಿ ಯ ವಯಸ್ಸು ಕ್ರಮವಾಗಿ, ಎ ಮತ್ತು ಬಿ ಯ ವಯಸ್ಸು ಕ್ರಮವಾಗಿ ಅಂತ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಎ ಮತ್ತು ಬಿ ಯ ವಯಸ್ಸು ಅಂತ ಕೇಳಿ, ಎ ಮತ್ತು ಬಿ ಯ ವಯಸ್ಸು, ಎ ಮತ್ತು ಬಿ ಯ ವಯಸ್ಸು ಅಂತ ಕೇಳಿದ್ದಾರೆ. ಇವರಿಬ್ಬರು ಏಜ್ ಗ್ಯಾಪ್ ಎಷ್ಟಿದೆ ಅಂತೆ, 2 ವರ್ಷ ಇದೆ ಅಂತೆ. ಕ್ವಶನ್ ಕೇಳಿದ್ದು ಕೂಡ ಇವ್ರದೇ ಕೇಳಿದ್ದಾರೆ. ಹಾಗಾದರೆ 4 ಆಯ್ಕೆಗಳಲ್ಲಿ ಗ್ಯಾಪ್ 2 ವರ್ಷ ಇರತಕ್ಕಂಥದ್ದು ಆಯ್ಕೆ ಕರೆಕ್ಟಾಗಿ ಉತ್ತರ ಆಗುತ್ತೆ. 9 ವರ್ಷ 10 ವರ್ಷ ಇದೆ, ಅಲ್ಲಿ ಏಜ್ ಗ್ಯಾಪ್ ಎಷ್ಟಾಯ್ತು, 1 ವರ್ಷ ಆಯ್ತು, ಅದು ಉತ್ತರ ಅಲ್ಲ. ಆಮೇಲೆ 2ನೇ ಆಯ್ಕೆ 8 ವರ್ಷ 9 ವರ್ಷದ ಗ್ಯಾಪ್ ಎಷ್ಟಾಯ್ತು, ಕೇವಲ 1 ವರ್ಷ ಆಯ್ತು, ಅದು ಕೂಡ ಅಲ್ಲ. 3ನೇ ಆಯ್ಕೆ 9 ವರ್ಷ ಮತ್ತು 12 ವರ್ಷ 3 ವರ್ಷ ಗ್ಯಾಪ್ ಆಯ್ತು ಎ ಮತ್ತು ಬಿ ನಡುವೆ, ಅಲ್ಲ, ಅಲ್ಲಿರ್ತಕ್ಕಂಥದ್ದು 2 ವರ್ಷ. 4ನೇ ಆಯ್ಕೆ 9 ವರ್ಷ ಮತ್ತು 11 ವರ್ಷ ಕ್ರಮವಾಗಿ ಅಂತದ. ಎಸ್, ಈ ಒಂದು 9 ವರ್ಷ, ಈ ಒಂದು 11 ವರ್ಷ, ಏಜ್ ಗ್ಯಾಪು 10 ವರ್ಷ ಆಯಿತು. ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ಸರಿ ಇರ್ಬೋದು, ಆದರೆ ತಪ್ಪು. ಯಾಕೆ ತಪ್ಪು? 4 ಆಯ್ಕೆಗಳಲ್ಲಿ ಕ್ವಶನ್ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಇಲ್ಲ ಈ ಕ್ವಶನ್ಗೆ. ಯಾಕಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ಮುಂದೆ ನೋಡ್ರಿ, ಎ ಯ ತಂದೆಯ ವಯಸ್ಸು ಬಿ ವಯಸ್ಸಿನ 3ರಷ್ಟು ನೋಡ್ರಿ. ಎ ಯ ತಂದೆಯ ವಯಸ್ಸು ಬಿ ವಯಸ್ಸಿನ 3ರಷ್ಟು. ಬಿ ಯ ವಯಸ್ಸು ಎಷ್ಟದ, 11 ಅದ. 3ರಷ್ಟು ಎಷ್ಟಾಗುತ್ತಾ, 11 3 33. ಯಾರ್ದು, ಎ ಯ ತಂದೆದು. ಈಗ ನೋಡ್ರಿ, ಬಿ ಯ ತಂದೆಯ ವಯಸ್ಸು ಎ ವಯಸ್ಸಿನ 4ರಷ್ಟು. ಬಿ ಯ ತಂದೆಯ ವಯಸ್ಸು ಎ ವಯಸ್ಸಿನ 4ರಷ್ಟು. ಎ ವಯಸ್ಸು 9, 9 4 ಎಷ್ಟಾಗುತ್ತೆ, 36 ಆಗುತ್ತೆ. ಈಗ ಏನಂತ ಹೇಳಿದ್ರೆ ಅವರು, ಅವರ 4 ಜನರ ವಯಸ್ಸಿನ ಮೊತ್ತ 107 ಆಗ್ತಾನೆ. ಉತ್ತರ ಕಂಡು ಹಿಡ್ಕೊಳ್ಬೇಕು. 107 ಆಗುತ್ತೆ ನೋಡ್ರಿ. ಈಗ 11 1 9 ಇದು 20 ಆಯಿತು. ಇದು 30 1 36 ಎಷ್ಟಾಗುತ್ತೆ, 30 36 69 ಆಗುತ್ತೆ. ಕೂಡಿಸಿದ್ರೆ ಎಷ್ಟಾಗುತ್ತೆ, 89 ಆಯಿತು. ಅವ್ರು ಕೇಳಿರ್ತಕ್ಕಂಥದ್ದು 107. ಹಾಗಾದರೆ ಇವು ಉತ್ತರ ಅಲ್ಲ. 9 ಮತ್ತು 11 ಉತ್ತರ ಅಲ್ಲ. ಹೌದು ತಾನೆ, ಅವು ಉತ್ತರಗಳು ಅಲ್ಲ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಗೊತ್ತಿಲ್ಲ ನಮಗೆ. ಎಸ್ ಕಂಡು ಇಟ್ಕೊಳ್ಳೋಣ, ತುಂಬ ಈಸಿ. ಎ ವಯಸ್ಸು ಗೊತ್ತಿಲ್ಲ ನಮಗೆ, ಎಕ್ಸು ಆಯಿತಾ. ಬಿ ಯ ವಯಸ್ಸು 2 ವರ್ಷ ಜಾಸ್ತಿ ಇದೆ, ಹಾಗಾದರೆ x+2, x+2 ಹೌದಾ. ಇದು ಎ ಯ ವಯಸ್ಸು, ಇದು ಬಿ ಯ ವಯಸ್ಸು ಹೌದಾ. ಎಸ್, ಈಗ ನಾನು ಎ ಯ ತಂದೆಯ ವಯಸ್ಸು ಹಚ್ಕೊಳ್ತೀನಿ ನೋಡ್ರಿ. ಫಾದರ್ ಆಫ್ ಎ ಹಚ್ಕೊಳ್ತೀನಿ. ಫಾದರ್ ಆಫ್ ಎ ಎಷ್ಟಂತ ಹೇಳಿದ್ದಾರೆ ಅವರು, ಎ ಯ ತಂದೆಯ ವಯಸ್ಸು ಎಷ್ಟಂತೆ, ಎ ಯ ತಂದೆಯ ವಯಸ್ಸು ಬಿ ವಯಸ್ಸಿನ 3ರಷ್ಟು. ಬಿ ಎಷ್ಟಿದಿಲ್ಲಿ, x+2 ಇದೆ, x+2. ಇದರ ಎಷ್ಟರಷ್ಟಂತೆ, 3ರಷ್ಟು ಫಾದರ್ ಆಫ್ ಎ. ನೆಕ್ಸ್ಟು ಬಿ ಯ ತಂದೆಯ ವಯಸ್ಸು, ಫಾದರ್ ಆಫ್ ಬಿ ಇದು ಎಷ್ಟಂತ ನೋಡ್ರಿ. ಫಾದರ್ ಆಫ್ ಬಿ ಇದ್ದು ಎ ವಯಸ್ಸಿನ 4ರಷ್ಟು. ಎದು ಎಕ್ಸ್ ಇದೆ, ಹಾಗಾದರೆ 4x ಆಗುತ್ತೆ. ಇವರೆಲ್ಲರ ವಯಸ್ಸನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅವರು 107 ವರ್ಷ ನೋಡ್ರಿ. ಎಲ್ಲರ ವಯಸ್ಸನ್ನು ಕೂಡಿಸಿದರೆ ಎಷ್ಟಾಗುತ್ತಂತೆ, 107 ವರ್ಷ ಅಂತೇಳಿ. ಎಸ್, ಕೂಡಿಸೋಣ ಇವಾಗ. ಎಕ್ಸ್ = ಸಿಗುತ್ತೆ ನಮಗೆ. ಇದು ಎಕ್ಸು, ಇದನ್ನ ಬಿಡಿಸ್ಕೊಳ್ಳೋಣ ಸ್ವಲ್ಪ ಇಲ್ಲಿ. ಎಸ್, ಅಲ್ಲಿವರೆಗೆ ಹಚ್ಕೊಳ್ತಾನೆ. ನಾನು ಡೈರೆಕ್ಟಾಗಿ ಮಾಡ್ಬೋದು, ಇಲ್ಲೇ ಬಿಡಿಸ್ಕೊಂಡು ಹಚ್ಕೊಳ್ಬೋದು. ನಿಮ್ಗೆ ಕನ್ಫರ್ಮ್ ಆಗಬಾರ್ದು, ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಸಲುವಾಗಿ ನಾನು ಈ ಥರ ಹಚ್ಕೊಳ್ತೇನೆ. ಇದು x+2 ಪ್ಲಸ್ 3 × x 3x ಪ್ಲಸ್ 3 × 2 3 7 6 ಪ್ಲಸ್ 4xಗೆ 4x = 107 ಹೌದಾ. ಇದು ಹೆಂಗಿದೆ ಹಂಗೆ ಹಚ್ಕೊಂಡ್ರೆ ಎಸ್. ಎಕ್ಸ್ ಇದನ್ನ ಕೂಡಿಸ್ಕೊಂಡ್ಬಿಡ್ರಿ. ಈಗ x+x 2x 2x + 3x 5x 5x + 4x 9x ಅದು 9x ಅಲ್ವಾ = ಎಷ್ಟಿದೆ, 107. ಸರ್ ಒಂದಿಷ್ಟು ಸಂಖ್ಯೆಗಳು ಬಿಟ್ರಲ್ಲ. ಎಸ್, ಬಿಟ್ಟಿದ್ದೀನಿ. ಯಾವ್ಯಾವ ಬಿಟ್ಟಿನಿ, 2 ನಂಬರ್ಸ್ ಬಿಟ್ಟಿದ್ದೀನಿ, 6.
2 6 ಎಷ್ಟಾಗುತ್ತೆ 8 ಆಗುತ್ತೆ, ಪ್ಲಸ್ 8 ಆಗುತ್ತೆ. ಈಜ್ಕೋಲ್ಡ್ ಈ ಕಡೆ ಬಂದಾಗ ಈಜ್ಕೋಲ್ಡ್ ಹೊರಗಡೆ ಬಂದಾಗ -8 ಆಯಿತು. ಕ್ಲಿಯರ್? ಇದು ಒಳಗಡೆ ಇದೆ, ಒಳಗಡೆ +8 ಇದೆ. ನಾನು ಈಜ್ಕೋಲ್ಡ್ ಹೊರಗಡೆ ಹಾಕಿದ್ದೀನಿ, 107 ಮುಂದೆ ಹಾಕಿದ್ದೀನಿ, -8 ಆಯಿತು. ಆಯಿತಾ? ಎಸ್. 9x = 107ರಲ್ಲಿ 8 ಹೋದರೆ ಎಷ್ಟಾಗುತ್ತೆ? 99 ಉಳೀತು. ಹಾಗಾದರೆ 9 ಅಂದರೆ 9 x = ಎಷ್ಟಾಯಿತು? 11 ವರ್ಷ. x = 11 ವರ್ಷ ಅಂದ್ರೆ ಆಗ ಎ ವಯಸ್ಸು ಎಕ್ಸ್ ತಾನು ಇಲ್ಲಿರೋದು. ಹಾಗಾದರೆ ಎದು ವಯಸ್ಸು ಎಷ್ಟು? 11 ವರ್ಷ. ಬಿದು ವಯಸ್ಸು ಎಷ್ಟಾಯಿತು? ಈಗ 2 ವರ್ಷ ಜಾಸ್ತಿ, x+2 13 ವರ್ಷ ಕರೆಕ್ಟ್ ಆಗಿರ್ತಕ್ಕಂಥವು. ಇವು 2 ಕರೆಕ್ಟ್ ಆಗಿರ್ತಕ್ಕಂಥವು. 9 ಮತ್ತು 11 ಅಲ್ಲ, 11 ಮತ್ತು 13. ಯಾಕೆ ಕರೆಕ್ಟ್? ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಅವ್ರು ಏನಂತ ಹೇಳಿದ್ರೆ, ಎ ತಂದೆ ವಯಸ್ಸು ಬಿ ವಯಸ್ಸಿನ 3ರಷ್ಟು. ಎ ತಂದೆ ವಯಸ್ಸು ಬಿ ವಯಸ್ಸಿನ 3ರಷ್ಟು. ಬಿ ದೆಷ್ಟಿಲ್ಲ? 13 ಇದೆ. 13 39 ವರ್ಷ ಎ ತಂದಿದ್ದು. ಈಗ ಬಿ ಯ ತಂದೆಯ ವಯಸ್ಸು ಫಾದರ್ ಆಫ್ ಬಿದು ಎ 4ರಷ್ಟು, ಎದ್ 11 ಇದೆ. 11 4 44. ಈಗ ಇವೆಲ್ಲವನ್ನು ಕೂಡಿಸ್ರಿ, 107 ವರ್ಷ ಆಗ್ಬೇಕಂತ ಹೇಳಿದ್ರಲ್ಲ, ಆದವನ್ನ ನೋಡ್ರಿ. ಎಸ್, ಕೂಡಿಸ್ತೀನಿ. ಎಸ್, 30 40 ಇದು 50 ಆಯಿತು. ಎಸ್, 40 50 ಇದು 57 ಆಯಿತು. ಹಾಂ, 2 ಕೂಡಿಸ್ರಿ. 50 ಮತ್ತು 57 107 ಆಯ್ತಲ್ಲ. 50 50 100 ಇದು 107. ಹಾಗಾದರೆ ಇದಕ್ಕೆ ಮೋಸ್ಟ್ಲಿ ಗ್ರೇಸ್ ಕೊಡ್ತಾರೆ ಅಂತ ಅನಿಸುತ್ತೆ. 11 ಮತ್ತು 13 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಹೌದಾ? 2 ಡಿಫ್ರೆನ್ಸ್ ಐತಂದು ಮಾತ್ರಕ್ಕೆ 9 ಮತ್ತು 11 ಉತ್ತರ ಅಲ್ಲ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಒಂದು ಆಸ್ಪತ್ರೆಯಲ್ಲಿನ 6 ರೋಗಿಗಳ ಸರಾಸರಿ ತೂಕವು 72 kg. ಒಬ್ಬ ಹೊಸ ರೋಗಿಯು ಅಡ್ಮಿಟ್ ಆದಾಗ ಹೊಸ ಸರಾಸರಿ ತೂಕವು 68 ಆಗುತ್ತಂತೆ. ಒಬ್ಬೊಬ್ಬರು 68 kg ಆಗ್ತಾರಂತೆ. ಹಾಗಾದರೆ ಕೆ ಜಿಗಳಲ್ಲಿ ಹೊಸ ರೋಗಿಯ ತೂಕ ಎಷ್ಟು? ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳಿದ್ದಾರೆ. 6 ರೋಗಿಗಳ ಸರಾಸರಿ ನೋಡ್ರಿ, 6 ಜನ ಇದ್ದಾರೆ. ಒಬ್ಬೊಬ್ರು ಎಷ್ಟು ಜನ ಅಂತ ಸರಾಸರಿ ಒಬ್ಬೊಬ್ರು ಎಷ್ಟಂತೆ 72 kg ಇದ್ದಾರೆ. ಹಾಗಾದ್ರೆ ಟೋಟಲ್ ತೂಕ ಎಷ್ಟಾಗ್ತದೆ ಈ 6 ಜನದ್ದು? ಒಬ್ಬೊಬ್ರು 72 kg ಅವರೇಜ್ ಇದ್ದಲ್ಲಿ ಎಲ್ಲ ಒಟ್ಟು ತೂಕ ಏನಾಗುತ್ತೆ? 6 2 12 2 ಕೈಲ ಬಂತು 1, 6 7 42 1 43 432 kg ಆಗುತ್ತೆ ಈ 6 ಜನದ್ದು. ಆಯ್ತಾ? ಈಗ ಹೊಸ ಒಬ್ಬ ಅಡ್ಮಿಟ್ ಆಗ್ತಾರೆ ಬಂದು, ಹೊಸ ರೋಗಿ. ಅವಾಗ 6 ತಕೊಂಡ್ರೆ ಎಷ್ಟು ಜನ ಆಗ್ತಾರೆ? 7 ಆಗ್ತಾರೆ. ಇದನ್ನ ಮೇಲೆ ಹಚ್ಕೊಳ್ತೀನಿ, ಯಾಕಂದರೆ ಒಟ್ಟು ತೂಕ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತಂತೆ, ಎವರೇಜು 72 ಇತ್ತಲ್ಲ, 72 ಬಗ್ಗೆ ಬದಲಾಗಿ 68 ಆಗುತ್ತಂತೆ. ಯಾಕೆ? ಒಬ್ಬವನು ಹೊಸದಾಗಿ ಬಂದು ಜಾಯಿನ್ ಆದ, ಅವನು ಕಡಿಮೆ ಇರ್ಬೋದು. ಹೌದಾ? ಅವಾಗ ಎಷ್ಟಾಗುತ್ತೆ ನೋಡ್ರಿ? 7 ಜನರ ಒಟ್ಟು ತೂಕ ಎಷ್ಟಾಗುತ್ತೆ ನೋಡ್ರಿ? 7 8 8 56 6 ಕೈಲ ಬಂತು 5, 7 42 42 1 5 47. ಹೌದಾನೆ? ಕರೆಕ್ಟಾಗಿ ಹೆಚ್ಚಿಕೊಂಡಿವ? ಎಸ್, 8 56 6 ಕೈಲ ಬಂತು 5, 7 42 1 5 47 476 kg ಆಯಿತು. ಇದೆಷ್ಟು ಜನದು? 7 ಜನದು. ಇದೆಷ್ಟು ಜನದು? 6 ಜನದು. ಕ್ವಶನ್ ಏನು ಕೇಳಿದ್ದಾರೆ? ಹೊಸ ರೋಗಿಯ ತೂಕ ಎಷ್ಟು? ಹೊಸ ರೋಗಿ ಎದುರಾಗಿದ್ದಾನೆ? ಇದ್ರಾಗಿದ್ದಾನೆ. ಹೌದಾನೆ? ಇದ್ರಾಗಿದ್ದಾನೆ. ಹಾಗಾದ್ರೆ ಹೊಸ ರೋಗಿ ಬಿಟ್ಟು ಉಳಿದಿರ್ತಕ್ಕಂಥವ್ರು 6 ಜನ ತೂಕ ಇದರಲ್ಲಿದೆ. ಹಾಗಾದ್ರೆ 476ರಲ್ಲಿ 432 ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದೇ ಹೊಸ ರೋಗಿ ತೂಕ ಇರುತ್ತೆ. ಹಾಗಾದರೆ 6ರಲ್ಲಿ 2 ಹೋದರೆ 4, 7ರಲ್ಲಿ 3 ಹೋದರೆ 4, 4ರಲ್ಲಿ 4 ಹೋದರೆ 0. ಹಾಗಾದ್ರೆ 44 kg ಏನಿದೆಲ್ಲ ಇದು ಹೊಸ ರೋಗಿಯ ತೂಕ ಇರುತ್ತೆ. ಆಯ್ಕೆ 44 kg ಜನ. ಎಸ್, ಆಯ್ಕೆ 2 ಕರೆಕ್ಟಾಗಿರ್ತಕ್ಕಂಥ ಉತ್ತರ. ಸಿಂಪಲ್ ಆಗಿ ಕ್ವಶನ್ ಅನ್ನು ಕೇಳಿದ್ದಾರೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ಒಂದು ಸ್ಟಾರ್ಟ್ಅಪ್ ತನ್ನ ಹೂಡಿಕೆದಾರನಿಗೆ 15% ಇಕ್ವಿಟಿಯನ್ನು ನೀಡುತ್ತೆ. ಒಬ್ಬ ಹೂಡಿಕೆದಾರ ಒಂದು ಹೂಡಿಕೆಯನ್ನು ಹಾಕೊಂಡು ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅವನಿಗೆ 15% ಇಕ್ವಿಟಿಯನ್ನು ನೀಡುತ್ತೆ. ನಂತರ ಉಳಿದ ಇಕ್ವಿಟಿಯಲ್ಲಿ 8% ತನ್ನ ಉದ್ಯೋಗಿಗಳಿಗೆ ನೀಡ್ತಾನೆ. ಉಳಿದ ಅಂದರೆ 15% ಇಕ್ವಿಟಿ ಇದಲ್ಲ, ಉಳಿದಿರ್ತಕ್ಕಂಥ ಎಷ್ಟು ಪರ್ಸೆಂಟ್? 85%ರಲ್ಲಿ ಏನು ಮಾಡ್ತಾನೆ? 8% ತಮ್ಮ ಎಂಪ್ಲಾಯೀಸ್ಗಳು ನೀಡ್ತಾನೆ. ಹಾಗಾದರೆ ಈಗ ಹೂಡಿಕೆದಾರನಲ್ಲಿ ಉಳಿದ ಮೂಲ ಒಟ್ಟು ಇಕ್ವಿಟಿಯ ಶೇಕಡವಾರು ಎಷ್ಟು? ನೋಡಿ, ಶೇಕಡ ಎಷ್ಟು ಉಳಿತಂತ ಕ್ವಶನ್ ಕೇಳಿದರೆ. ಎಸ್, ಈಗ ಅವನು ಸಿಂಪಲ್ ಹೇಳ್ಬಿಡ್ತೀನಿ, 100% ಹಾಕಿ ಒಂದು ಸ್ಟಾರ್ಟಪ್ಪನ್ನು ಪ್ರಾರಂಭ ಮಾಡಿರ್ತಾನೆ. ಈಗ ಹೂಡಿಕೆದಾರನಿಗೆ 15% 15 ರೂಪಾಯಿ, 15% 100ಕ್ಕೆ 15 ರೂಪಾಯಿ ಏನಾಯಿತು ತನ್ನ ಹೂಡಿಕೆದಾರನಿಗೆ ಕೊಟ್ಟಿತ್ತು. ಹಾಗಾದರೆ 15% ಕೊಟ್ಟ ಮೇಲೆ ಉಳಿದಿರ್ತಕ್ಕಂಥದ್ದು ಎಷ್ಟು ಪರ್ಸೆಂಟ್ ಉಳಿತು? 85% ಉಳಿತು. 85 ರೂಪಾಯಿ ಉಳಿತು ಅಂತ ಅಂದ್ಕೊಳ್ಳಿ. 85 ರೂಪಾಯಿ ಉಳಿತು.
ಈ 85ರಲ್ಲಿ ನಾನು ರೂಪಾಯಿ 100 ರೂಪಾಯಿ ಅಂತ ಅನ್ಕೊಳ್ತೀನಿ. 100 ರೂಪಾಯಿದ್ರೆ 15 ರೂಪಾಯಿ ಕೊಟ್ರಿ. ಇವಾಗ 100 ರೂಪಾಯಲ್ಲಿ 15 ರೂಪಾಯಿ ಯಾರಿಗೆ ಕೊಟ್ಟರು? ಹೂಡಿಕೆದಾರನಿಗೆ ಹೋಯ್ತು. ಆ 15 ರೂಪಾಯಿ ಹೋದ್ಮೇಲೆ ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿತು? 85 ರೂಪಾಯಿ ಉಳಿತು. ಆ ಉಳಿದ ಇಕ್ವಿಟಿಯಲ್ಲಿ ನೋಡ್ರಿ 85 ರೂಪಾಯಿದಲ್ಲಿ ಈ ಉಳಿದ ಇಕ್ವಿಟಿಯಲ್ಲಿ 8% 100ಕ್ಕೆ 8% ಯಾರಿಗೆ ಕೊಡ್ತಾರಂತೆ? ಎಂಪ್ಲಾಯ್, ಉದ್ಯೋಗಿಗಳಿಗೆ ಕೊಡ್ತಾರೆ. ಎಷ್ಟು? 85ಕ್ಕೆ 100ಕ್ಕೆ 8 ರೂಪಾಯಿ ಕೊಟ್ಟರೆ 85 ರೂಪಾಯಿಗೆ ಎಷ್ಟು ಕೊಟ್ಟಿರ್ತಾರೆ? 100ಕ್ಕೆ 8 ರೂಪಾಯಿ ಕೊಡ್ತಾರಂತೆ. 85 ರೂಪಾಯಿಗೆ ಎಷ್ಟಾಗುತ್ತೆ? ಎಸ್, 4 2 8, 4 2 4 5 ಹೌದಾ? 5 5 25, 5 1 3 ಉಳಿತೆ, 5 17 ಎಷ್ಟು ಉಳಿತಿಲ್ಲ? 17 2 34 ಡಿವೈಡೆಡ್ ಬೈ 5 ಉಳಿತೆ. ಹಾಗಾದ್ರೆ 5 1 5, 5 6 30, 4 ಉಳಿತೆ. ಪಾಯಿಂಟ್ ಕೊಟ್ಟಿವಿ 40 ಆತು. 5 8 40 ನೋಡ್ರಿ 6.8%. 6.8% ಏನು ಮಾಡಿತ್ತು? ಉದ್ಯೋಗಿಗಳಿಗೆ ಕೊಟ್ಟರು. 85ರಲ್ಲಿ ಅಂತಂದಾಗ 6.8% ಯಾರಿಗೆ ಕೊಟ್ಟರು? ಉದ್ಯೋಗಿಗಳಿಗೆ ಕೊಟ್ಟರು. ಉದ್ಯೋಗಿಗಳಿಗೆ ಕೊಟ್ಟರು. ಎಸ್, ಈಗ ಅವ್ರೇನು ಕ್ವಶನ್ ಕೇಳಿದ್ದಾರೆ? ಈಗ ಹೂಡಿಕೆದಾರನಲ್ಲಿ ಮೂಲ ಒಟ್ಟು ಈಕ್ವಿಟಿಯ ಶೇಕಡಾವಾರು ಎಷ್ಟು ಉಳಿದಿದೆ ನೋಡ್ರಿ. ಉಳಿದಿರ್ತಕ್ಕಂಥದ್ದು ಎಷ್ಟು? 85. 85ರಲ್ಲಿ ಶೇಕಡ ಇಷ್ಟು ಕೊಟ್ಟಿದ್ರಲ್ಲ, ಹಾಗಾದ್ರೆ 85%ಅಲ್ಲಿ 6.8% ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥ ಶೇಕಡಾವಾರು ಸಿಕ್ಬಿಡ್ತು ನಮಗೆ. ಹಾಗಾದ್ರೆ 85 ಇದೆ ನೋಡ್ರಿ, 85% ಉಳಿದಿದೆ ನಮ್ಮ ಹತ್ರ. ಆ ಉಳಿದಿದ್ರಲ್ಲಿ 6.8% ಈಗ ನಾವು ಉದ್ಯೋಗಿಗಳಿಗೆ ಕೊಟ್ಟು ಬಿಟ್ಟಿದ್ದೀವಿ. ಹಾಗಾದ್ರೆ ಮೈನಸ್ ಮಾಡಿಬಿಡ್ರಿ, ಸಿಕ್ಬಿಡುತ್ತೆ ನಮಗೆ. 10ರಲ್ಲಿ 8 ಹೋದ್ರೆ 2, ಕೈಲ ಬಂತು 1, ಪಾಯಿಂಟಿಗೆ ಪಾಯಿಂಟು. 15ರಲ್ಲಿ 7 ಹೋದ್ರಲ್ಲ, 5ರಲ್ಲಿ 7 ಹೋಗಲ್ಲ, 15ರಲ್ಲಿ 7 ಹೋದ್ರೆ 8, ಕೈಲ ಬಂತು 1. 8ರಲ್ಲಿ 1 ಹೋದ್ರೆ 7. ಹಾಗಾದ್ರೆ 78.2% ಅವನಲ್ಲಿ ಉಳಿದಿರ್ತಕ್ಕಂಥದ್ದು ಮೂಲ ಬಂಡವಾಳದಲ್ಲಿ ಉಳಿದಿರ್ತಕ್ಕಂಥದ್ದು ಎಷ್ಟು? ಉಳಿದಿರ್ತಕ್ಕಂಥ ಬಂಡವಾಳದಲ್ಲಿ ಉಳಿದ ಮೂಲ ಇಕ್ವಿಟಿಯಲ್ಲಿ ಶೇಕಡಾವಾರು ಎಷ್ಟು ಉಳಿತು ಅವನಿಗೆ? 78.2% ಕರೆಕ್ಟ್ ಆಗಿರ್ತಕ್ಕಂಥ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಇದೆ ಇದು ಕೂಡ. 85% ಉಳಿತೆ. 85%ಲ್ಲಿ 8% ಕೊಡ್ತಾರೆ. 8% ಅಂದ್ರೆ ಎಷ್ಟಾಗುತ್ತೆ? 6.8% ಆಗುತ್ತೆ. ಹಾಗಾದ್ರೆ ಅವ್ರು ಕ್ವಶನ್ ಏನು ಕೇಳಿದಾರೆ ನೋಡ್ರಿ, ಕ್ವಶನ್ ಮೇಲೆ ಕರೆಕ್ಟಾಗಿ ಉತ್ತರ ನೋಡ್ಕೊಳ್ಬೇಕು ನಾವು. ಉಳಿದ ಹೂಡಿಕೆದಾರರಲ್ಲಿ ಉಳಿದ ಮೂಲ ಇಕ್ವಿಟಿಯ ಶೇಕಡಾವಾರು ಎಷ್ಟು? 78.2% ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ಭಾವಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸಿ ಶ್ರೀ ನಿಹಾಲ್ ಹೇಳ್ತಾ ಇದ್ದಾನೆ ನೋಡ್ರಿ, ಡೈಲಾಗ್ ರೂಪದಲ್ಲಿರ್ತಕ್ಕಂಥ ಬ್ಲಡ್ ರಿಲೇಷನ್ ಕ್ವಶನ್. ಇವರು ಯಾರು? ಭಾವಚಿತ್ರದಲ್ಲಿರ್ತಕ್ಕಂಥವ್ರು. ನನ್ನ ಸಹೋದರಿಯ, ನನ್ನಂದ್ರೆ ಯಾರಲ್ಲೇ? ನಿಹಾಲನ ಸಹೋದರಿಯ ಅಮ್ಮನ ಒಬ್ಬಳೇ ಸೊಸೆ. ಹಾಗಾದ್ರೆ ಎಂದು ಹೇಳ್ತಾನೆ. ಹಾಗಾದ್ರೆ ಭಾವಚಿತ್ರದಲ್ಲಿರುವ ಮಹಿಳೆಯು ಶ್ರೀ ನಿಹಾಲ್ಗೆ ಹೇಗೆ ಸಂಬಂಧಿ? ಸಿಂಪಲ್ ಆಗಿ ಉತ್ತರ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಬ್ಬಳೇ ಸೊಸೆ ಅಂದ್ರೆ ಒಬ್ಬನೇ ಮಗ ಅಂತ ಅರ್ಥ. ಮಗ ಒಬ್ಬನಿರ್ತಾನೆ, ಗಂಡು ಮಗ. ಹೇಳ್ತೀನಿ ನೋಡ್ರಿ, ಇವರು ನನ್ನ ಸಹೋದರಿಯ, ನನ್ನ ಅಂದ್ರೆ ಯಾರಲ್ಲೇ? ನಿಹಾಲ್. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ? ನಿಹಾಲ್ ಒಂದು ಫೋಟೋವನ್ನು ಕುರ್ತಿ ಹೇಳ್ತಾ ಇದ್ರು, ಫೋಟೋ ತೋರಿಸ್ತಾ ಹೇಳ್ತಾ ಇದ್ದಾನೆ. ಹೌದಾ? ನಿಹಾಲ್. ಹೌದಾ? ನಿಹಾಲ್ ಗಂಡು ಮಗನ ಈ ರೀತಿ ಆಗ್ತೀನಿ. ನನ್ನ ಸಹೋದರಿಯ ನೋಡ್ರಿ, ಸಹೋದರಿಯ ಯಾರೋ ಒಬ್ರು ಸಹೋದರಿ ಇದ್ದಾರೆ. ಸಹೋದರಿಯ, ನನ್ನ ಸಹೋದರಿಯ ಅಮ್ಮನ ನೋಡ್ರಿ, ಸಹೋದರಿಗೆ ಅಮ್ಮ ಆದ್ರೆ ನನಗೂ ಕೂಡ ಏನಾಗ್ತಾಳೆ? ನಿಹಾಲ್ಗೂ ಕೂಡ ಅಮ್ಮ ಆಗ್ತಾಳೆ. ಇವರಿಬ್ಬರು ಅಕ್ಕ ತಂಗಿಯರು, ಸಹೋದರರು. ನನ್ನ ಅಮ್ಮನ ಅಂತ ಅರ್ಥ ಆಗುತ್ತೆ. ಸಹೋದರಿಯ ಅಮ್ಮ ಅಂದ್ರೆ ನನ್ನಮ್ಮ. ನನ್ನ ಅಮ್ಮನ ಒಬ್ಬಳೇ ಸೊಸೆ, ಮಗನ ಹೆಂಡತಿನ ಒಬ್ಬಳೇ ಸೊಸೆ. ಮಗ ಅಂದ್ರೆ ಯಾರು ಇಲ್ಲಿ? ಒಬ್ಬನಿರ್ತಕ್ಕಂಥ ನೀವು ನಿಹಾಲ್ ಒಬ್ಬನೇ. ನನ್ನ ಮಗನ ಒಬ್ಬಳೇ ಸೊಸೆ ಅಂತೆ. ಒಬ್ಬಳೇ ಸೊಸೆ ಅಂದಾಗ ಏನಾಗುತ್ತೆ? ಹಾಗಾದ್ರೆ ಒಬ್ಬನೇ ಮಗ. ಇವರಿಬ್ಬರು ಏನಾಗ್ತಾರೆ? ಗಂಡ ಹೆಂಡತಿ ಆಗ್ತಾರೆ. ಈ ಫೋಟೋ ಯಾರ್ದು? ಆ ಒಬ್ಬಳ ಸೊಸೆದು. ನನ್ನ ಸಹೋದರಿಯ ಅಮ್ಮನ ಒಬ್ಬಳ ಸೊಸೆ ಫೋಟೋ ಇದು. ಆ ಒಬ್ಬಳ ಸೊಸೆ ಅಂದಾಗ ಯಾರಾಗ್ತಾರೆ? ನಿಹಾಲನ ಹೆಂಡತಿ ಇರ್ತಾಳೆ. ನಾನು ಈ ರೀತಿ ಸರ್ಕಲ್ ಹಾಕಿದ್ರೆ ಸ್ತ್ರೀಯರನ್ನ ಸೂಚಿಸುತ್ತೆ. ಚೌಕ ಹಾಕಿದರೆ ಪುರುಷರನ್ನ ಸೂಚಿಸಿದೆ. ಹಾಗಾದ್ರೆ ಇಲ್ಲಿ ಚೌಕ ಇದು ಫೋಟೋ, ಇದು ಒಳಗಡೆ ಹಾಕಿದ್ದೀನಲ್ಲ, ಇದು ಹಾಕಿ ಸ್ತ್ರೀ ಅಂತೇಳಿ ಗೊತ್ತಾಗುತ್ತೆ ನಮಗೆ. ಸೊಸೆ. ಎಸ್, ನಾನು ಹೆಸರು ಕೂಡ ಕೊಡ್ಬೋದು. ಏನೋ ನಮಗೆ ಬೇಕಾದ ಎಕ್ಸು, ಇದು ವಾಯಿ, ಹೆಂಡತಿ ಜಡ್. ಇಲ್ಲಿ ಸಹೋದರಿ ಎಕ್ಸನ ಅಮ್ಮ ವಾಯ್. ಎಕ್ಸ್ ಕೂಡ ವಾಯ್ ಅಮ್ಮ ಆದ್ರೆ ಎನ್ಗೂ ಕೂಡ ಏನಾಗ್ತಾಳೆ? ನಿಹಾಲ್ನ ಕೂಡ ವಾಯ್ ಅಮ್ಮ ಆಗ್ತಾಳೆ. ಈ ಅಮ್ಮನ ಒಬ್ಬಳೇ ಸೊಸೆ ಜಡ್ ಅಂದಾಗ ನಿಹಾಲನ ಒಬ್ಬನೇ ಮಗ ಇದ್ದಾನೆ. ಆ ಒಬ್ಬನ ಹೆಂಡತಿನೇ ಈ ಜಡ್ ಇರ್ತಾಳೆ. ಈಕಿದೆ ಫೋಟೋ ಇರುತ್ತೆ.
ಕ್ಲಿಯರಾ? ಹಾಗಾದ್ರೆ ಕ್ವಶನ್ ಏನು ಕೇಳಿದ್ರೆ, ಭಾವಚಿತ್ರದಲ್ಲಿರುವ ಮಹಿಳೆಯು ಶ್ರೀನಿಹಾಲ್ಗೆ ಏನಾಗಬೇಕು? ಪತ್ನಿ ಆಗಬೇಕು. ರೈಟ್ ಆನ್ಸರ್. ಸಿಂಪಲ್ ಆಗಿ ಕ್ವಶನ್ ಕೇಳಿದ್ದಾರೆ. ಏನಾಗ್ತಾಳೆ? ಹೆಂಡತಿ ಅಥವಾ ಪತ್ನಿ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಚೈತ್ರ ತನ್ನ ಪಿಗ್ಗಿ ಬ್ಯಾಂಕ್ನಲ್ಲಿ ಪ್ರತಿದಿನವೂ 2 ರೂಪಾಯಿನ ಉಳಿತಾಯ ಮಾಡ್ತಾಳೆ. 100 ದಿನಗಳ ನಂತರ ಉಳಿತಾಯ ಮಾಡಿದ ಒಟ್ಟು ಮೊತ್ತವನ್ನು ಒಂದು ಬ್ಯಾಂಕ್ನಲ್ಲಿ 4% ವಾರ್ಷಿಕ ಸರಳ ಬಡ್ಡಿಯಂತೆ ಇಡುವಳು. 2 ವರ್ಷಗಳ ನಂತರ ಅವಳು ಪಡೆಯುವ ಬಡ್ಡಿ ಎಷ್ಟು? ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಚೈತ್ರ ಅಂತಕ್ಕಂಥವಳು ದಿನ 2 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದಾಳೆ. 2 ರೂಪಾಯಿ ಹೂಡಿಕೆ ಮಾಡಿದೆ. ಎಷ್ಟು ದಿನ ತನಕ? 100 ದಿನಕ್ಕೆ ಹೂಡಿಕೆ ಮಾಡಿದಾಳೆ. ಹಾಗಾದ್ರೆ 100 ದಿನಕ್ಕೆ ಎಷ್ಟಾಗುತ್ತೆ? 102ರಲ್ಲಿ 200 ರೂಪಾಯಿ ಆಗುತ್ತೆ. ಹೌದಾ? ಈ 200 ರೂಪಾಯಿನ ತೆಗೆದುಕೊಂಡು ಉಳಿತಾಯ ಮಾಡಿದ ಒಟ್ಟು ಹಣವನ್ನು ಒಂದು ಬ್ಯಾಂಕ್ನಲ್ಲಿ ಇಡ್ತಾಳೆ. ಇದೇನಾಗುತ್ತೆ? ಇದು ಪ್ರಿನ್ಸಿಪಲ್ ಅಮೌಂಟ್ ಆಯ್ತು, 200 ರೂಪಾಯಿ. ಈ 200 ರೂಪಾಯಿಯನ್ನ 4% ಸರಳ ಬಡ್ಡಿ ದರದಂತೆ, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯ್ತು ಇಲ್ಲಿ? ರೇಟ್ ಆಫ್ ಇಂಟ್ರೆಸ್ಟ್ 4%. ಎಷ್ಟು ವರ್ಷಗಳವರೆಗೆ? ಟೈಮು 2 ವರ್ಷಗಳವರೆಗೆ. ಸಿಂಪಲ್ ಇಂಟ್ರೆಸ್ಟ್ ಕೇಳಿದರೆ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದಲ್ಲ ನಾವೀಗಲೇ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಎಷ್ಟು? ಏನು ಸೂತ್ರ? PTR / 100. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 200. ಟೈಮ್ ಎಷ್ಟಿದೆ? 2 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 4 / 100. ಏನೇನು ಚೇಂಜ್ ಮಾಡಿಲ್ಲ ಇಲ್ಲಿ ರೂಪಾಯಿದಲ್ಲದ, ಇದು ವರ್ಷದಲ್ಲದ, ಇದು 4% ಅದ. ಇಲ್ಲಿ ಏನಾದರೂ ದಿನದಲ್ಲಿದ್ದರೆ ನಿಮಗೆ ತೊಂದರೆ ಆಗ್ತಿತ್ತು. ಅವ್ರು ಹೇಳಿದ್ದಾರೆ 2 ವರ್ಷ ಅಂತ ಕ್ಲಿಯರ್ ಆಗಿ ಹೇಳಿದರೆ, 2 ವರ್ಷಗಳ ನಂತರ ಅಂತೇಳಿ. ಎಸ್, ಹಾಗಾದ್ರೆ 2 ವರ್ಷ ಅಂತ ಬಂತು. ಎಸ್, ಈಗ ಇವೆರಡು 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 2 2 4, 4 4 16 ರೂಪಾಯಿ ಏನಾಗುತ್ತೆ? ಇದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಆಯ್ಕೆಯಲ್ಲಿ 16 ರೂಪಾಯಿ ಇದೆನಾ? ಎಸ್, ಆಯ್ಕೆಯಲ್ಲಿ 16 ರೂಪಾಯಿ ಇದೆ. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಷ್ಟು ಸಿಂಪಲ್ ಆಗಿ ಕೇಳಿದ್ದಾರೆ ನೋಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ 10. 3√5 ಪ್ಲಸ್ √125 = 17.88 ಆದರೆ √80 ಪ್ಲಸ್ 6√5 ನ ಬೆಲೆ ಏನಾಗಿರುತ್ತೆ? ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೂಡ RRB NTPC SSCಯಲ್ಲಿ ಮತ್ತು ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳು ಇವೆಲ್ಲ. ಈಗ ನೋಡ್ರಿ, 3√5 ಪ್ಲಸ್ √125 ವ್ಯಾಲ್ಯೂ ಎಷ್ಟಾಗುತ್ತಂತೆ. ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಏನು ಮಾಡಬೇಕು? ಮೊದಲು ಅವು ಈ ಒಳಗಡೆ ಇರ್ತಕ್ಕಂಥ ಈ ಸಂಖ್ಯೆಗಳನ್ನು ಹೊರಗಡೆ ತೆಗಿಬೇಕು. ಇದರಲ್ಲಿ ಇರ್ತಕ್ಕಂಥ ವರ್ಗ ಸಂಖ್ಯೆಗಳನ್ನು ಹೊರಗಡೆ ತೆಗಿಬೇಕು. ಹೆಂಗೆ ನೋಡ್ರಿ, ಇದು ಯಾವ ರೀತಿ? ಇದರಲ್ಲಿ ಏನಿಲ್ಲ, ಇದು ವರ್ಗ ಸಂಖ್ಯೆ ಅಲ್ಲ. ಹೌದಾ? ವರ್ಗ ಸಂಖ್ಯೆ ಕೂಡ ಮಾಡ್ಲಿಕ್ಕೆ ಬರಲ್ಲ. 5 ಇದೆ. 5 2 2 4. ಹೌದಾ? 5 ಇದೆ. 4 ಇದ್ರೆ 2 ಹೊರಗೆ ಬರ್ತಿತ್ತು. ವರ್ಗಮೂಲ 4ರ ವರ್ಗಮೂಲ 2 ಹೊರಗೆ ಬರ್ತಿತ್ತು. ಇಲ್ಲಿ 5 ಇದೆ. 5 ಅದು ವರ್ಗಮೂಲ ಸಂಖ್ಯೆ ಅಲ್ಲ, ವರ್ಗ ಸಂಖ್ಯೆ ಅಲ್ಲ. ಹಂಗಾಗಿ ನಾವು ಹಂಗೆ ಇಡ್ತೀನಿ. ನಾನೇನು ನೋಡಿ, 3√5 ಇದು ವರ್ಗ ಸಂಖ್ಯೆ ಅಲ್ಲ. ಪ್ಲಸ್ ಇದರಲ್ಲಿ ವರ್ಗ ಸಂಖ್ಯೆ ಇದೆ ಅಂದ್ರೆ ಹೆಂಗೆ ತಕ್ಕೊಳ್ಬೇಕು ನಾವು? ಈಗ ವರ್ಗ ಸಂಖ್ಯೆಗಳು ಯಾವ್ಯಾವು? 1 2 2 4, 3 3 9, 4 4 16, 5 5 25, 6 6 36, 7 7 49. ಇವೆಲ್ಲವೂ ವರ್ಗ ಸಂಖ್ಯೆಗಳು. ಹೌದಾ? ಇದ್ರ ವರ್ಗಮೂಲ ಎಷ್ಟು? 1, ಇದ್ರ ವರ್ಗಮೂಲ 2, ಇದ್ರ ವರ್ಗಮೂಲ 3, ಇದ್ರ ವರ್ಗಮೂಲ 4, ಇದ್ರ ವರ್ಗಮೂಲ 5. ವರ್ಗಮೂಲಗಳಿವು 6. ಇದು ಎಲ್ಲರೂ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಷಯ. ಎಸ್, ಈಗ ನೋಡ್ರಿ, ಈಗ 1 ಎಷ್ಟಲ್ಲೇ 125, 1 120 ಬಿಟ್ಬಿಡ್ರಿ. 2 ಎಷ್ಟಲ್ಲೇ 2ರ ಮಗ್ಗೆ 125 ಬರಲ್ಲ. 3ರ ಮಗ್ಗೆಯಲ್ಲಿ 125 ಬರಲ್ಲ. 4ರ ಮಗ್ಗೆಯಲ್ಲಿ 4 3 12, 5 ಉಳಿಯುತ್ತೆ. 4ರ ಮಗ್ಗೆ 5ರ ಮಗ್ಗೆಯಲ್ಲಿ ಬರುತ್ತೆ ನೋಡ್ರಿ. 25 5 125. ಹಾಗಾದ್ರೆ 25 5ರ ವರ್ಗಮೂಲ ಆಗುತ್ತೆ. 25ರ ವರ್ಗಮೂಲ ಎಷ್ಟಾಗುತ್ತೆ? 5 ಆಗುತ್ತೆ. ಹಾಗಾದ್ರೆ ಇದನ್ನೇನು ಮಾಡ್ಕೊಳ್ಬೇಕು ನಾವು? ವರ್ಗಮೂಲ ಸಂಖ್ಯೆಯನ್ನು ಮಾಡ್ಕೊಳ್ತಾ ಹೋದಿವಿ. 25ರ ಮೇಲೆ ಇದಲ್ಲ, 25 5 ಎಷ್ಟಾಗುತ್ತೆ? 125. ನೋಡ್ರಿ, ಹೆಂಗಿದ್ದು ಹಂಗೆ ಹಚ್ಕೊಂಡು. ಈಗ ಇದು 25 ಏನಾಗುತ್ತೆ? ವರ್ಗ ಸಂಖ್ಯೆ ಆಗುತ್ತೆ. ಇದು ಹೊರಗಡೆ ತಂದಾಗ ಎಷ್ಟಾಗುತ್ತೆ? 5 ಆಗುತ್ತೆ. ಹೌದಾ? = 17.88 ಆಯಿತು. ಇದು ಹೆಂಗಿದೆ? ಹಂಗೆ 3√5 ಆಯ್ತಾ? ಪ್ಲಸ್ ಈಗ 20 ಹೊರಗಡೆ ತಂದ್ರೆ ಎಷ್ಟಾಗುತ್ತೆ? 25 ವರ್ಗ ಸಂಖ್ಯೆ ಅಲ್ಲದ, 25 ವರ್ಗಮೂಲ ಎಷ್ಟು? 5. ಹಾಗಾದ್ರೆ 5 √ ಇದು ಹೆಂಗಿದ್ದು ಹೆಂಗಷ್ಟೇ. ನಾವು ಇದನ್ನಷ್ಟ ಹೊರಗಡೆ ತಂದಿವಿ. = ಎಷ್ಟಾಯಿತು? 17.88. ಇಲ್ಲಿ 3√5 ಪ್ಲಸ್ 5√5, 5 3 ಎಷ್ಟಾಯಿತು? 8 √ ಎಷ್ಟಾಗುತ್ತೆ? ಇಲ್ಲಿ 17.88 ಆಯಿತು. ನೋಡ್ರಿ, ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. 8 √ 5 = 17.88 ಆಯಿತು.
ಈಗ ಇದನ್ನ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಇದನ್ನು ಕೂಡ ಮಾಡ್ಬೇಕು ಇವಾಗ. ಈಗ ಇಲ್ಲಿ ಎಷ್ಟದ ನೋಡ್ರಿ, ಈಗ ಇಲ್ಲಿ ಈಗ ನಷ್ಟ ತಗೊಳ್ತೀನಿ ಹೌದಾ. ಈಗ 18 ಅದ, 18 ಎಲ್ಲಿ ಬರುತ್ತೆ ನೋಡ್ರಿ, 1 ಮಗ್ಗಿಯಲ್ಲಿ 4 ಮಗ್ಗಿಯಲ್ಲಿ 4 20 ಬೇಡ, 9 ಮಗ್ಗಿಯಲ್ಲಿ ಬೇಡ, 16 ಮಗ್ಗಿಯಲ್ಲಿ ಬರುತ್ತೆ ನೋಡ್ರಿ, 9 ಮಗ್ಗಿಯಲ್ಲಿ 16, 16 5 80, 16 ವರ್ಗಮೂಲ 4. ಎಸ್, 16 5 80 ನೋಡ್ರಿ, ರೂಟ್ ಆಫ್ 16 5 80 ಮುಗಿತಾ ಇದು. ಪ್ಲಸ್ 6 ರೂಟ್ ಆಫ್ 5. ಇದು ಹೆಂಗಿದೆ ಹಂಗೆ ಹಚ್ಕೊಂಡೆ. ಈಗ 16ನ ಹೊರಗಡೆ ತಂದ್ರೆ ಎಷ್ಟಾಗುತ್ತೆ, 16 ವರ್ಗಮೂಲ ಎಷ್ಟು 4 ರೂಟ್ ಆಫ್, ಇಲ್ಲಿ ಏನು ಉಳಿತು 4 ಹೊರಗಡೆ ಬಂತು 16, ಇಲ್ಲಿ 5 ಉಳಿತು, ಪ್ಲಸ್ 6 ರೂಟ್ ಆಫ್ 5. ಇಲ್ಲಿ ಮಾಡ್ಕೊಂಡಿವಲ್ಲ, 4 ರೂಟ್ ಆಫ್ 5 ಪ್ಲಸ್ 6 ರೂಟ್ ಆಫ್ 5, ಇಲ್ಲಿ ರೂಟ್ ಆಫ್ 5 ಸೇಮ್ ಇದೆ. ಹಾಗಾದ್ರೆ 6 ಎಷ್ಟಾಗುತ್ತೆ, 10 ರೂಟ್ ಆಫ್ 5 ಈಕ್ವಲ್ ಟು ಎಷ್ಟು ಬಂದಿದ್ದು ಇದು ನಮಗೆ ಹೌದಾ. 8 ರೂಟ್ ಆಫ್ 5 ಈಕ್ವಲ್ ಟು 17.88, 10 ರೂಟ್ ಆಫ್ 5 ಈಕ್ವಲ್ ಟು ಎಷ್ಟು ಸಿಂಪಲ್ ಆಗಿ ಬಂತು ನೋಡ್ರಿ ಇಲ್ಲಿ. ಎಸ್, ಈಗ ಇಲ್ಲಿ ರೂಟ್ ಆಫ್ 5 ಇಲ್ಲಿ ರೂಟ್ ಆಫ್ 5 ಎರಡು ಕೂಡ ರೂಟ್ ಆಫ್ 5 ಐತಿ. ಹಾಗಾದ್ರೆ ಬಿಟ್ಟು ಬಿಡೋಣ. ಹಾಗಾದ್ರೆ 8ರಷ್ಟು ಅಂದರೆ 17.88, ಹಾಗಾದ್ರೆ 10ರಷ್ಟು ಅಂದರೆ ಎಷ್ಟು ಅಷ್ಟು ಮಾಡ್ಬೋದು ನಾವು. ಎಷ್ಟು ಸಿಂಪಲ್ ಲೆಕ್ಕಗಳನ್ನ 5ನೇ ಕ್ಲಾಸಲ್ಲೇ ಮಾಡಿರ್ತಕ್ಕಂಥ ಲೆಕ್ಕಗಳು ಇವು. ಇವಲ್ಲ 8ರಷ್ಟು ನೋಡ್ರಿ, 8ರಷ್ಟು ಅಂದಾಗ 17.88. ಹಾಗಾದ್ರೆ 10ರಷ್ಟು ಅಂದಾಗ ಎಷ್ಟು, 10ರಷ್ಟು ಇಲ್ಲಿದ್ದಿಲ್ಲ, ಇಲ್ಲಿ ರೂಟ್ ಆಫ್ 5 ಇಲ್ಲಿ ರೂಟ್ ಆಫ್ 5 ಅಂದ್ರೆ ಇದನ್ನು ಬಿಟ್ಟುಬಿಟ್ಟಿನಿ ನಾನು. ಇಲ್ಲಿ 8 ಇದೆ, 8ರಷ್ಟು ಅಂದ್ರೆ 17.8, ಹಾಗಾದ್ರೆ 10ರಷ್ಟು ಅಂದ್ರೆ ಎಷ್ಟಾಗುತ್ತೆ, ಈ ಥರ ಒಂದು ಕ್ರಾಸ್ ಮಲ್ಟಿಪಲ್ ಮಾಡಿಬಿಟ್ರೆ ನಮ್ಗೆ ಉತ್ತರ ಸಿಗ್ತಿತ್ತು. ಅದು ಕ್ರಾಸ್ ಮಲ್ಟಿಪಲ್ ಇವೆರಡು, 10 ಇಂಟು 10 ಇಂಟು 17.88 ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ 8ಕ್ಕೆ 8 ಹೌದಾ. ಈಗ 8ರ ಮಗ್ಗಿಯಲ್ಲಿ ಇದು ನೋಡೋಣ, ಹೋಗ್ತಾ ನೋಡೋಣ. 8 1 8, 8 2 16, 1 ಉಳಿತೆ 18 ಆಗುತ್ತೆ, ಮತ್ತೆ 8 18 ಆಗುತ್ತೆ, 8 ಹೇಳಿದ್ರೆ 2 ಉಳಿತೆ 28 ಆಗುತ್ತೆ, 8 3 24. ಎಸ್ ಹೋಗ್ತದೆ, ಎಲ್ಲಿ ತನಕ ಬರ್ತದೆ ಅಲ್ಲಿ ತನಕ ಕೊಡ್ಬಿಡೋಣ. 8 1 8, 8 2 16 ಹೌದಾ, 1 ಉಳಿತು, ಇಲ್ಲಿ ಪಾಯಿಂಟ್ ಅದ ಕೊಟ್ಟಿವಿ, ಎಷ್ಟಾಯ್ತು ಈಗ 18 ಆಯಿತು, ಮತ್ತೆ 8 2 16 ಎಷ್ಟು ಉಳಿತು 2 ಉಳಿತು, 28 ಆಯಿತು. 8 3 24, 28 ಇತ್ತು, 8 3 24 ಹೋದರೆ ಎಷ್ಟು ಉಳಿತು 4 ಉಳಿತು, 28 ಇತ್ತು 24 ಎಷ್ಟು ಉಳಿತು 4 ಉಳಿತು. ಎಸ್, ಇದನ್ನು ಕನಿಷ್ಠ ಹೊಡೆದ್ಬಿಡೋಣ. ಹಾಗಾದ್ರೆ ಇಲ್ಲಿ 0 ಹಚ್ಕೊಂಡ್ರೆ ಎಷ್ಟಾಗುತ್ತೆ 40 ಆಗುತ್ತೆ. ಹಾಗಾದ್ರೆ 8 5 40, 0 ಎಷ್ಟಾದ್ರೂ ಹಚ್ಕೊಳ್ಬೇಕು. ಒಂದು ಸರಿ ಪಾಯಿಂಟ್ ಕೊಟ್ಟ ಮೇಲೆ ಒಂದು 0 ಹಚ್ಕೊಳ್ಬೋದು, ಮಸ್ಟ್ ಇನ್ನೊಂದು 0 ಹಚ್ಕೊಳ್ಬೇಕಾಗಿರ್ತದೆ. 8ರ ಮೇಲೆ 40 ಹೋಗ್ಲಿ ಅಂದಾಗ ಇನ್ನೊಂದು 0 ಹಚ್ಕೊಳ್ಬೇಕಾದ್ರೆ ಇಲ್ಲಿ 0 ಹಚ್ಕೊಳ್ಬೇಕಾಗುತ್ತೆ. ಇದು ದಶಮಾಂಶಗಳ ಭಾಗಕಾರದ ಬೇಸಿಕ್ ಗೊತ್ತಿರ್ಬೇಕು ನಿಮಗೆ ಹೌದಾ. ಎಷ್ಟು 0 ಸರ್ ಎಷ್ಟಾರು ಹಚ್ಕೊಳ್ಬೋದಂತಲ್ಲ, ಒಂದು 0 ಹಚ್ಕೊಳ್ಬಹುದು. ಅದ್ರ ಮೇಲೆ ಹೆಚ್ಚಿಗೆ ಹಚ್ಕೊಳ್ಬೇಕಾದ್ರೆ ಎಷ್ಟು 0 ಹಚ್ಕೊಳ್ತು ಅಷ್ಟು 0 ಭಾಗಲಬ್ಧದಲ್ಲಿ ಹಚ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಕ್ಲಿಯರ್ ಆಗಿ ಹೋಯ್ತು. 8 1 8 2.325 ಹೋಯ್ತು. ಉದಿರ್ತಕ್ಕಂಥದ್ದು ಎಷ್ಟೀಗ, ಈಗ ಇದಕ್ಕೆ ಡೈರೆಕ್ಟ್ ಗುಣಾಕಾರ ಮಾಡಿಬಿಡೋಣ. ಈಗ ಇಲ್ಲೇ 2.235 ಇಂಟು 10 ಎಷ್ಟಾಗುತ್ತೆ 2 2 3 5 0 ನೋಡ್ರಿ, ಇಷ್ಟ ಆಯ್ತು. ಈ 0 ಒಂದು ಎಕ್ಸ್ಟ್ರಾ ಬರ್ತದೆ ಗುಣಾಕಾರ ಮಾಡ್ರಿ. ಈಗ 1 10 10, 2 10 20, ಒಂದು 0 ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತಾನೆ. ಎಸ್ ಆಯ್ತು. ಈಗ ಪಾಯಿಂಟ್ ಎಲ್ಲಿ ಹಚ್ಚಬೇಕು, ಇಲ್ಲಿ ಸರ್ ಇಲ್ಲ, 1 2 3 ಬಿಟ್ಟು ಪಾಯಿಂಟ್ ಹಚ್ಕೊಳಕ್ಕೆ ಇದನ್ನು ಕೂಡಿಸ್ಕೊಳಕ್ಕೆ 1 2 3 ಬಿಟ್ಟು ಪಾಯಿಂಟ್ ಹಚ್ಚಾಗ 22.35 ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. 22.35 ಆಯ್ಕೆಲಿದೆನಾ, 22.35 ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ 22.35 ನೋಡ್ರಿ. ಎಷ್ಟು ಸಿಂಪಲ್ ಇದೆ, ಸಿಂಪಲ್ ಲೆಕ್ಕ ಗೊತ್ತಿರ್ಬೇಕು ನಿಮಗೆ. ಇದನ್ನ ಹಚ್ಕೊಳ್ಳೋದು ಬೇಡ ಅಂದಾಗ ಏನು ಮಾಡ್ಬೇಕು, ನೀವು ಡೈರೆಕ್ಟಾಗಿ ಹಚ್ಕೊಳ್ಬೋದು. ನೀವು ಇದನ್ನ ಎಕ್ಸಾಮಲ್ಲಿ ಸರ್ ನಮಗೆ ಟೈಮ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಿರ್ತೀರಿ. ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ, ನಾನು ಟೈಮ್ ನೋಡ್ತಾ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಈ ರೀತಿ ಹೇಳ್ತಾನೆ. ಶಾರ್ಟ್ ಟ್ರಿಕ್ ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ಬೋದು. ನಾನು ಇಲ್ಲಿ ಶಾರ್ಟ್ ಟ್ರಿಕ್ ಹೇಳ್ಬೇಕಾದ್ರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಇವು ಹೆಂಗೆ ಬಂತು, ನಾನು ಇಲ್ಲಿ ಹಚ್ಕೊಳ್ತೀನಿ. ಇಲ್ಲಿ ಈ 3/5 ಇಲ್ಲಿ 25 5 25 5 ಆಗುತ್ತೆ, 5 ರೂಟ್ ಆಫ್ 5 ಆಗುತ್ತೆ, 5 ರೂಟ್ ಆಫ್ 5 3 8 ರೂಟ್ ಆಫ್ 5 ಇಲ್ಲಿಗೆ ಬಂದ್ಬಿಡ್ತು ನಮ್ಮ ಮೇಲೆ. ನಾನು ಇವೆಲ್ಲ ವೇಗಿಸ್ಬಿಡ್ತು ನಾನು ನೋಡ್ರಿ. ಶಾರ್ಟ್ ಟ್ರಿಕ್ ಮಾಡೋದ್ರ ಮುಖಾಂತರ ಇವೆಲ್ಲವೂ ಸ್ಕಿಪ್ ಆಗ್ತವೆ. ನಾನು 8 ರೂಟ್ ಆಫ್ 5 ಹಚ್ಕೊಳ್ಬೋದು. ಅದೇ ರೀತಿ ಇದು ಕೂಡ ಮಾಡ್ತೇನೆ ನಾನು. 16 5 80, 16 5 80 ಆದಾಗ 16 ಹೊರಗಡೆ ಬರುತ್ತೆ 4 ಆಗುತ್ತೆ, 4 ರೂಟ್ ಆಫ್ 5 ಇಲ್ಲಿ 6 ರೂಟ್ ಆಫ್ 5 10 ರೂಟ್ ಆಫ್ 5 ಆಗುತ್ತೆ. ಈ ಡೈರೆಕ್ಟಾಗಿ ಹಚ್ಕೊಂಡ್ಬಿಡ್ತೀನಿ. ಈಗ ಹೆಂಗೆ ಡೈರೆಕ್ಟಾಗಿ 8ರಷ್ಟು ಅಂದರೆ ನೋಡ್ರಿ, 8ರಷ್ಟು ಅಂದರೆ ಎಷ್ಟು
17.88 ಕ್ವಶನ್ ಬಂದಿರೋದು 10ರಷ್ಟು ಅಂದರೆ ಎಷ್ಟು ಅಂತ ಈ ರೀತಿ ಹಚ್ಕೊಂಡ್ಬಿಟ್ರೆ ಅದುವೇ ಇಲ್ಲಿ ಬಂದಿರೋದು ನೋಡ್ರಿ 10 × 17.88 10 × 17.88 ಡಿವೈಡೆಡ್ ಬೈ 8 ಶಾರ್ಟ್ ಟ್ರಿಕ್ಕಲ್ಲಿ ಮಾಡ್ಬೋದು. ಆದರೆ ಯಾವುದು ಎಲ್ಲಿ ಬಂತು ಸರ್, ಯಾವುದು ಹೆಂಗೆ ಬಂತು ಸರ್ ಅಂತ ಕ್ವಶನ್ ಕೇಳಿದಾಗ, ನಿಮ್ಮಷ್ಟಕ್ಕೆ ನೀವೇ ಕ್ವಶನ್ ಕೇಳಿದಾಗ ಉತ್ತರ ನಿಮಗೆ ಗೊತ್ತಾಗಲ್ಲ. ಆದರೆ ನಿಮಗೆ ಕ್ಲಿಯರ್ ಇರಬೇಕು, ಒಂದು ಲೆಕ್ಕ ಹಚ್ಕೊಳ್ಬೇಕು, ಒಂದು ಕ್ಲಿಯರ್ ಇರಬೇಕು. ಇದು ಹೆಂಗೆ ಬಂತು, 4 ಹೆಂಗೆ ಬಂತು, 16 ಹೆಂಗೆ ಬಂತು, 16ನೇ ಯಾಕೆ ತೆಗೆದುಕೊಂಡಿವಿ, 8ರ ಮಗ್ಗೆಯಲ್ಲಿ ಹೋಗುತ್ತಲ್ಲ, 8 10 ಹೊಡಿಬೋದಿತ್ತಲ್ಲ ನಾವು, ಯಾಕೆ 16 ತೆಗೆದುಕೊಂಡ್ವಿ, ಅದನ್ನು ನಿಮಗೆ ಇಲ್ಲಿ ಹೇಳಿದ್ದೀನಿ. ವರ್ಗ ಸಂಖ್ಯೆಗಳು ಇರಬೇಕು ಅಂತೇಳಿ. ಅದಕ್ಕೆ 9ರ ಮಗ್ಗೆಯಲ್ಲಿ ಹೋಗಲ್ಲ, ಬೇಡ. 4ರ ಮಗ್ಗೆಯಲ್ಲಿ 4 20 ಹೋಗುತ್ತೆ, ಆದರೆ 20 ಉಳಿಯುತ್ತೆ. 20ರಲ್ಲಿ ಕೂಡ ಒಂದು ವರ್ಗ ಸಂಖ್ಯೆ ಇರುತ್ತೆ, ಹೌದಾ. 20ರಲ್ಲಿ 4 5 ಮತ್ತೆ 4 5 ಬರ್ತೈತೆ, 4 5 20. ಹಂಗಾಗಿ ನಾನು ಏನು ಮಾಡೋದು, ದೊಡ್ಡದಾಗಿಂದ ಹೊಡೆದೀನಿ 16, ಹೌದಾ. 16 5 80 ಈ ರೀತಿ ಗೊತ್ತಾಗಲಿ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಗೊತ್ತು. ನಾನಿಲ್ಲೇ ಸರ್ ನೀವು ಎಕ್ಸಾಮ್ ಕೆಲವೊಬ್ಬರಿಗೆ ಸರ್ ಅಲ್ಲಿ ಟೈಮ್ ಇರೋ 1 ನಿಮಿಷ ಇರುತ್ತೆ, ಇಷ್ಟು ದೊಡ್ಡದು ಹೇಳಿದ್ರೆ ಹೆಂಗೆ, ಇದನ್ನ ಪ್ರಾಕ್ಟೀಸ್ ಮಾಡಿರಿ. ನೀವು ಡೈಲಿ ಒಂದು ಪ್ರಾಕ್ಟೀಸ್ ಮಾಡ್ತಂದ್ರೆ ಒಂದೊಂದು ತಾಸು ಒಂದು 10 ಕ್ವಶನ್ ಪ್ರಾಕ್ಟೀಸ್ ಮಾಡಿದರೆ 10 ಸೆಕೆಂಡಲ್ಲಿ ಇದನ್ನ ಬಿಡಿಸ್ತೀರಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ನಾನೇನೋ ಶಾರ್ಟ್ ಟ್ರಿಕ್ ಹೇಳ್ಬಿಟ್ರಪ್ಪ ಅಂತ ನೀವು ನೋಡೋದೇ ಇಲ್ಲಿ ಇದಕ್ಕೆ ಉತ್ತರ, ಹೌದಾ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವು ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅನುಪಾತವು 11:18 ಆಗಿದೆ. ಅದರ ವೃತ್ತಾಕಾರದ ವಿಸ್ತೀರ್ಣ 616 ಚದರ ಸೆಂಟಿಮೀಟರ್ ಆಗಿದ್ದರೆ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡ್ರಿ. ನೋಡ್ರಿ, ತುಂಬ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಈ ರೀತಿ ಕ್ವಶನನ್ನು ಕೇಳಿಲ್ಲ ನಮ್ಮಲ್ಲಿ, ಇವನು ಕೂಡ ಅಲ್ಲೇ ಕೇಳಿರ್ತಾರೆ. RRB NTPC SSSGDಕ್ಕಿಂತ ಇನ್ನೂ ಕೇಳಿರ್ತಾರೆ ಅಲ್ಲಿ ಬೇರೆ ಕಡೆ. ಹಾಗಾದ್ರೆ ಈ ಒಂದು ಲೆಕ್ಕ ಬಿಡಿಸ್ಬೇಕಾದ್ರೆ 4 ಸೂತ್ರಗಳು ಗೊತ್ತಿರಬೇಕು. ಯಾವ್ದ್ಯಾವುದು? ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿರಬೇಕು, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿರಬೇಕು, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿರಬೇಕು. ಆಮೇಲೆ ಅವ್ರು ಕೇಳ್ತಕ್ಕಂಥ ಕ್ವಶನು ಸಿಲಿಂಡರ್ನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿರಬೇಕು. ಈ 4 ಸೂತ್ರ ಗೊತ್ತಿರಬೇಕು. ಈಗ ಸಿಲಿಂಡರ್ ಗೊತ್ತು ನಿಮಗೆ, ಹೌದಾ. ಇದು ಸಿಲಿಂಡರ್ ಈ ರೀತಿ ಇರುತ್ತೆ, ಹೌದಾ. ಸಿಲಿಂಡರ್ ಇಲ್ಲಿ ವೃತ್ತಾಕಾರದ 2 ಇರ್ತವೆ, ಈ ಕಡೆ ಒಂದು ವೃತ್ತಾಕಾರ, ಈ ಕಡೆ ಒಂದು ವೃತ್ತಾಕಾರ. ಇಲ್ಲಿ ನಮಗೆ ನೋಡ್ರಿ, ಇಲ್ಲಿದ್ದಿಲ್ಲಿಗೆ ತ್ರಿಜ್ಯ ಇರುತ್ತೆ, ಇದು ವೃತ್ತಾಕಾರ, ಇದು ವೃತ್ತದ ಪರಿಧಿ. ಇದು ವೃತ್ತದ ಪರಿಧಿ. ನೆಕ್ಸ್ಟ್ ಇದು ವೃತ್ತದ ಹೈಟು. ನೋಡ್ರಿ, ಇದೇನಿದು ಹೈಟು, ಇದಕ್ಕೆ ನಾವು ಹೈಟ್ ಅಂತ ಕರಿತೀವಿ. ಇದು ತ್ರಿಜ್ಯ, ಹೌದಾ. ಇದು ವೃತ್ತದ ಪರಿಧಿ. ಈಗ ಇವೆರಡು ಇರಬೇಕು. ನೆಕ್ಸ್ಟು ಇಲ್ಲಿ ಕ್ವಶನಲ್ಲಿ ಈಗ ನಾವು 3-4 ಸೂತ್ರ ಗೊತ್ತಿರ್ಬೇಕಂತ ಹೇಳಿದೆ ನಾನು. ಯಾವುದು? ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು, ಇದು ವೃತ್ತದ ವಿಸ್ತೀರ್ಣ. ಹಾಗಾದರೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು? πr². ನೋಡ್ರಿ, ಈ πr², ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ, ಇಲ್ಲೊಂದು ವೃತ್ತ ಇಲ್ಲೊಂದು ವೃತ್ತ ಇರುತ್ತೆ, ಕೆಳಗಡೆ ಒಂದು ಮೇಲೆ ವೃತ್ತಾಕಾರದ 2 ಪ್ಲೇಟ್ಗಳು ಇರ್ತವೆ. ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು πr². ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಸುತ್ತರ ಕವರ್ ಆಗಿರುತ್ತಲ್ಲ ಸಿಲಿಂಡರ್ಗೆ, ಅದು ಕರ್ವ್ಡ್ ಸರ್ಫೇಸ್ ಏರಿಯಾ, ವಕ್ರ ಮೇಲ್ಮೈ ವಿಸ್ತೀರ್ಣ. ನೋಡ್ರಿ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಏನು ಸೂತ್ರ ಏನಿದಕ್ಕೆ? 2πrh. ಹೆಚ್ ಇಲ್ಲಿ ರೈಟ್, ಹೌದಾ. 2πrh. ಈಗ ಸಿಲಿಂಡರ್ನ ಪೂರ್ಣ ಮೇಲ್ಮೈ, ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಅಷ್ಟೇ, ಇವೆರಡು ಸಂಬಂಧ ಪಡಲ್ಲ, ಮೇಲಿದ್ದು ಕೆಳಗಲ್ದು. ಈಗ ಪೂರ್ಣ ಮೇಲ್ಮೈ ಅಂದಾಗ ಇದು ಮತ್ತು ಇವೆರಡು ವೃತ್ತಗಳದು ಬರ್ತವೆ. ನೋಡ್ರಿ, ಸಿಲಿಂಡರ್ನ ಪೂರ್ಣ, ನೋಡ್ರಿ, ಟೋಟಲ್ ಸರ್ಫೇಸ್ ಏರಿಯಾ, ಇಂಗ್ಲೀಷಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹಚ್ಕೊಳ್ಬೋದು. ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇದಕ್ಕೆ ಸೂತ್ರ ಏನು? ನೋಡ್ರಿ, 2πr, ಎರಡದ ನೋಡ್ರಿ, 2πr r+h. ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿರಬೇಕಿದು. ಆಯಿತು, ಇದು ಮೋಸ್ಟ್ಲಿ ಇಲ್ಲಿ ಬ್ರೈಟ್ನೆಸ್ ಇದೆ, ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ, ನಾನು ಈ ಕಡೆ ಹಚ್ಕೊಳ್ತೀನಿ ಆಮೇಲೆ. ಹಾಗಾದರೆ ನೆಕ್ಸ್ಟು ಈ ಸಿಲಿಂಡರ್ನ ಘನಫಲ ಕಂಡುಹಿಡಿತಕ್ಕಂಥದ್ದು, ಸಿಲಿಂಡರ್ನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಏನು? ಸಿಲಿಂಡರ್ನ ಘನಫಲ ಕಂಡುಹಿಡಿತಕ್ಕಂಥದ್ದು, ಸಿಲಿಂಡರ್ ಘನಫಲ ಕಂಡುಹಿಡಿತಕ್ಕಂಥದ್ದು πr²
ಆರ್ ಸ್ಕ್ವಯರ್ ಎಚ್. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಪೈ ಆರ್ ಸ್ಕ್ವಯರ್ ಎಚ್. ಹೀಗೆ ಅವ್ರು ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮಗೆ ತ್ರಿಜ್ಯ ಕೂಡ ಗೊತ್ತಿಲ್ಲ, ಹೈಟ್ ಕೂಡ ಗೊತ್ತಿಲ್ಲ, ಏನು ಕೊಟ್ಟಿಲ್ಲ. ಅವ್ರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ 616 ಚದರ ಸೆಂಟಿಮೀಟರ್. ಇದ್ರದ್ದು ಕೊಟ್ಟಿದ್ದಾರೆ, ವಿಸ್ತೀರ್ಣ ಕೊಟ್ಟಿದ್ದಾರೆ. ಹೌದು ತಾನೆ? ವೃತ್ತದ ವಿಸ್ತೀರ್ಣ 616 ಚದರ ಸೆಂಟಿಮೀಟರ್ ಕೊಟ್ಟು, ಆಮೇಲೆ ಇವೆರಡರ ರೇಷಿಯೋ ಕೊಟ್ಟಿದ್ದಾರೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾದ ರೇಷಿಯೋ ಕೊಟ್ಟಿದ್ದಾರೆ. ಘನಫಲ ಕಂಡಿಡಿ ಅಂತ ಕ್ವಶನ್ ಕೇಳಿದ್ದಾರೆ. ಘನಫಲ ಕಂಡುಹಿಡಬೇಕಾದ್ರೆ ತ್ರಿಜ್ಯ ಬೇಕು ಮತ್ತು ಹೈಟ್ ಬೇಕು. ನಮಗೆ ತ್ರಿಜ್ಯನೂ ಕೊಟ್ಟಿಲ್ಲ, ಹೈಟು ಕೊಟ್ಟಿಲ್ಲ, ಎರಡೂ ಕೊಟ್ಟಿಲ್ಲ ಅವರು ಕ್ವಶನಲ್ಲಿ. ಆದರೆ ಕೊಟ್ಟಿರ್ತಕ್ಕಂಥದ್ದು ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಎಸ್, ಆ ವೃತ್ತದ ವಿಸ್ತೀರ್ಣದಲ್ಲಿ ಏನದ ರೇಷಿಯೋ, ಇದು ತ್ರಿಜ್ಯ ಅದ, ರೇಡಿಯಸ್ ಅದ. ನಮಗೆ ಇದನ್ನು ಬಿಡಿಸಿದಾಗ ಏನು ಸಿಗುತ್ತೆ, ನಮಗೆ ತ್ರಿಜ್ಯ ಸಿಗುತ್ತೆ. ಹೆಂಗೆ ಸಿಗುತ್ತೆ ನೋಡ್ರಿ. ಈಗ ವೃತ್ತದ ವಿಸ್ತೀರ್ಣ ಅಷ್ಟ ಕೊಟ್ಟಿದ್ದಾರೆ. ಹಾಗಾದರೆ ವೃತ್ತದ ವಿಸ್ತೀರ್ಣ ಈಕ್ವಲ್ ಟು ಸೂತ್ರ ಏನು, ಪೈ ಆರ್ ಸ್ಕ್ವಯರ್. ನೋಡ್ರಿ, ಪೈ ಆರ್ ಸ್ಕ್ವಯರ್ ಈಕ್ವಲ್ ಟು ಏನಿದು, ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥದ್ದು. ಇಲ್ಲಿ ಪೈ ಅದ. ಈ ಪೈದ ವ್ಯಾಲ್ಯೂ ಏನು ಗೊತ್ತಿರ್ಬೇಕು ನಿಮ್ಗೆ. ಪೈದ ವ್ಯಾಲ್ಯೂ ಯಾವಾಗಲೂ 22/7 ಆಗಿರುತ್ತೆ. ಇದರ ರೇಖಾಗಣಿತದಲ್ಲಿ ಕಲ್ತಿರ್ತೀವಿ ನೀವು ಈಗಾಗಲೇ. 22/7 ಅಂತಕ್ಕಂಥದ್ದು ಪೈ ಅಂತಕ್ಕಂಥದ್ದು, ಜಾನ್ ಪೈ ಕಂಡಿಡ್ತಕ್ಕಂಥದ್ದು. ಪೈದ ವ್ಯಾಲ್ಯೂ ಇಷ್ಟಿದೆ. ಹಾಗಾದ್ರೆ ಇದನ್ನ ನಾವು ಹಚ್ಕೊಳ್ಳೋಣ. ಪೈ ಅಂದರೆ ಎಷ್ಟು, 22/7 ಇಂಟು ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು, ವೃತ್ತದ ವಿಸ್ತೀರ್ಣ ಎಷ್ಟು ಕೊಟ್ಟಿದಾರಲ್ಲ ಅವರು, 616 ಚದರ ಸೆಂಟಿಮೀಟರ್. ಆಯ್ತಾ? ಎಸ್. ಈಗ ನಮಗೆ ಬೇಕಾಗಿರೋದು ಆರ್. ನಮಗೆ ಆರ್ ಬೇಕಲ್ಲ, ಆರ್ ಸ್ಕ್ವಯರ್ ಈಕ್ವಲ್ ಟು 616. ಇಲ್ಲಿ ನೋಡ್ರಿ, 22/7 ಈಜಿಕ್ವಲ್ಟ್ ಆ ಕಡೆ ಹೋದಾಗ ಅಂಶ ಛೇದ ಅಂಶ ಆಗುತ್ತೆ. ಈಜಿಕ್ವಲ್ಟ್ ಹೊರಗಡೆ ಬಂದಾಗ 22/7 7/22 ಆಗುತ್ತೆ. ಆಯ್ತಾ? ಗೊತ್ತಾಯ್ತಿದು? ಎಸ್. ಈಗ ನೋಡ್ರಿ, ಈಗ ಎರಡರ ಮಧ್ಯದಲ್ಲಿ ನೋಡೋಣ. 2 ಆಯ್ತಾ? ಇದು 2 3 6, 1 ಉಳಿತು, ಹೋಗಲ್ಲ, 0 ತಗೊಂಡ್ವಿ, 16 ಆಯ್ತು. 2 8 16. ಎಸ್, 11 ಮಧ್ಯದಲ್ಲಿ ಹೋಗುತ್ತಲ್ಲ, 11 1 11, 11 2 22, 8 ಉಳಿತೆ, 88 ಆಗುತ್ತೆ. 11 8 88. ಹಾಗಾದ್ರೆ ಆರ್ ಸ್ಕ್ವಯರ್ ಈಕ್ವಲ್ ಟು ಎಷ್ಟು ಉಳಿತು, 28 × 7, 28 × 7 ಉಳಿತು. ಆಯ್ತಾ? ಹಾಗಾದ್ರೆ 28 × 7 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, ಆರ್ ಸ್ಕ್ವಯರ್ ಈಕ್ವಲ್ ಟು 7 8 56 ಕಾರು ಕೈಲ ಬಂತು 5, 7 2 14 1 5 19 196 ಬಂತು. ನೋಡ್ರಿ, ಆರ್ ಸ್ಕ್ವಯರ್ ಇದು ವರ್ಗ ಸಂಖ್ಯೆ ಬಂತು. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ಎಷ್ಟು, ಆರ್ ಇಸ್ ಈಕ್ವಲ್ ಟು √196. 196 ವರ್ಗ ಸಂಖ್ಯೆ ಎಷ್ಟು? ಯಾವುದನ್ನ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ 196 ಬರುತ್ತೆ. 14 ನೋಡ್ರಿ, 14 ಚದರ ಸೆಂಟಿಮೀಟರ್ 14 ಸೆಂಟಿಮೀಟರ್ ಏನಾಯ್ತು ಈಗ, ಇದು ತ್ರಿಜ್ಯ ರೇಡಿಯಸ್ ಬಂತು. ನಮಗೆ ಸಿಕ್ತು ನೋಡ್ರಿ, 14 ಸೆಂಟಿಮೀಟರ್ ಏನು ರೇಡಿಯಸ್. ಹಾಗಾದ್ರೆ ನಮಗೆ ಇಲ್ಲಿ ಏನು ಸಿಕ್ತು, ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಅಂತ ಸಿಕ್ತು. ಇದು ಗೊತ್ತಾಯ್ತಾ ಹೆಂಗೆ ಬಿಡಿಸಿದ್ದು ಅಂತೇಳಿ? ಕ್ಲಿಯರ್ ಆಗಿ ಗೊತ್ತಾಯ್ತಾ? ಎಸ್, ಇದಿರಲಿ. ಈಗ ನಾನು ಇದನ್ನ ತೆಗಿತೀನಿ. ನೆಕ್ಸ್ಟ್ ಇವೆರಡಕ್ಕೆ ಬರ್ತೀನಿ. ಈಗ ನಮಗಿನ್ನ ಎಚ್ ಬೇಕು, ಆರ್ ಸಿಕ್ತು. ಈಗ ನಮ್ಗೆ ಎಚ್ ಬೇಕು. ಪೈ ಗೊತ್ತು ನಮಗೆ, ಪೈ 22/7 ನಮಗೆ 6 ಸಿಕ್ತು. ಈಗ ಎಚ್ ಬೇಕು. ಎಚ್ ಕಂಡುಹಿಡಬೇಕಾದ್ರೆ ಇವೆರಡು ರೇಷಿಯೋ ಕೊಟ್ಟಿದ್ದಾರಲ್ಲ, ಅದನ್ನ ಹಚ್ಕೊಳ್ತೀನಿ ನನಗೆ. ಇದು ಕ್ಲಿಯರ್ ಆಗಿ ಗೊತ್ತಾಯ್ತಾ? ಯಾವ ರೀತಿ ಹಚ್ಕೊಂಡ ತೆಗಿಬೋದು ಇವಾಗ ಇದನ್ನ? ಎಸ್, ಕ್ಲಿಯರ್ ಆಗಿ ಗೊತ್ತು. 22/7 ಆರ್ ಸ್ಕ್ವೇರ್ 616 616. ಈ 22/7 ಇಜ್ಕೋಟ್ನ ಕಡೆ ಹೋದಾಗ 7/22 ಆಗುತ್ತೆ. ಇದನ್ನ ಸಂಕ್ಷೇಪಿಸಿದಾಗ 196 ಬರುತ್ತೆ. 196 ವರ್ಗಮೂಲ 14 ಸೆಂಟಿಮೀಟರ್. ಹಾಗಾದ್ರೆ ರೇಡಿಯಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಇದು ರೇಡಿಯಸ್ ಈಕ್ವಲ್ ಟು ಎಷ್ಟಾಯ್ತು, 14 ಸೆಂಟಿಮೀಟರ್ ಆಯಿತು. ಇದ್ರದ್ದು ಮುಗೀತು. ಈಗ ನಾನು ಅವ್ರದ್ದು ಒಂದು ರೇಷಿಯೋ ಕೊಟ್ಟಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾದ ರೇಷಿಯೋ ಕೊಟ್ಟಿದ್ದಾರೆ. ಹೌದು ತಾನೆ? ಎಸ್. ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾದ ರೇಷಿಯೋ ಎಷ್ಟಿದೆ? ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ರೇಷಿಯೋ 11:18. ನೋಡ್ರಿ, ಏನು ಕೊಟ್ಟಿದ್ರೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಡಿವೈಡೆಡ್ ಬೈ ಟೋಟಲ್ ಸರ್ಫೇಸ್ ಏರಿಯಾದ ರೇಷಿಯೋ ಕೊಟ್ಟಿದ್ದಾರೆ. ಎಷ್ಟಂತೆ? 11:18. ಹೌದಾ? ನೋಡ್ರಿ, ನಾವು ಭಿನ್ನ ರಾಶಿಲಿ ಈಗೂ ಕೂಡ ಹಚ್ಕೊಳ್ಬೋದು. 11:18 ಅಂದಾಗ ಇದು 11ರಷ್ಟು ಇರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ 18ರಷ್ಟು ಇರುತ್ತೆ. ಕ್ಲಿಯರ್ ಆಯ್ತಾ? ಇದು ಗೊತ್ತಾಯ್ತಾ? ಎಸ್. ಈಗ ಇದ್ರ ಸೂತ್ರ ಏನು? ಕರ್ವ್ಡ್ ಸರ್ಫೇಸ್ ಏರಿಯಾದು 2πRh. ಹೌದಾ? 2πRh ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಇದನ್ನ ಹಚ್ಕೊಳ್ತೀನಿ ನಾನೀಗ. ಇದು ಎಷ್ಟಾಯ್ತು ನೋಡ್ರಿ,
ಟೋಟಲ್ ಸರ್ಫೇಸ್ ಏರಿಯಾ 2πr ಇಂಟು ಬ್ರಾಕೆಟ್ r ಪ್ಲಸ್ ಎಚ್. 2πr ಇಂಟು ಬ್ರಾಕೆಟ್ r ಪ್ಲಸ್ ಎಚ್ ಈಸ್ ಈಕ್ವಲ್ ಟು ಎಷ್ಟಿದೆ 11 ಡಿವೈಡೆಡ್ ಬೈ 18 ಹೌದಾ, ಆರ್ ಪ್ಲಸ್ ಎಚ್. ಎಸ್, ಈಗಿಲ್ಲೇ ನೋಡ್ರಿ, ಈಗಿಲ್ಲೇ 2πr ಅದ, ಇಲ್ಲಿ ಕೂಡ 2πr ಕ್ಯಾನ್ಸಲ್ ಮಾಡಿಬಿಡೋಣ. ಇವು 2πr, ಇಲ್ಲಿ 2πr ಹೌದಾ. ಇದು ಹೆಚ್ಚಿದ ಹೆಚ್ಚು ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ, ಯಾಕಂದ್ರೆ ಇದು ಪ್ಲಸ್ ಇರುತ್ತೆ. ಗುಣಾಕಾರ ಮಾತ್ರ ಇದ್ದರೆ ನಾವು ಗುಣಾಕಾರ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಪ್ಲಸ್ ಮೈನಸ್ ಇದ್ದಾಗ ಮಾಡಲಿಕ್ಕೆ ಬರಲ್ಲ. ಎಸ್, ಈಗ ಇಲ್ಲಿ 2πr, ಇಲ್ಲಿ 2πr ಉಳಿತು. ಇಲ್ಲೇನು ಉಳಿತು ಇವಾಗ? ಎಚ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್, ಆರ್ ಪ್ಲಸ್ ಎಚ್ ಇಸ್ ಈಕ್ವಲ್ ಟು 11:18. ಎಸ್, ಈಗ ನಾವು ಎಚ್ ಕಂಡು ಹಿಡಬೇಕು. ಆರು ಕೊಟ್ಟಿದ್ದಾರೆ ನಮಗೆ, ಆರು ಗೊತ್ತಿದೆ ನಮಗೆ, ಇಲ್ಲಿ 14. ಹಾಗಾದ್ರೆ 6 ಜಾಗದಲ್ಲಿ ಏನು ಹಚ್ಕೊಳ್ತೀನಿ ನಾನೀಗ? 14 ಹಚ್ಕೊಳ್ತೀನಿ. ಹೌದಾ, ಆರ್ ಪ್ಲಸ್ ಇತ್ತು ತಾನೆ, ಇಲ್ಲಿ ಆರ್ ಪ್ಲಸ್ ಎಚ್ ಇತ್ತು, 6 ಜಾಗದಲ್ಲಿ 14 ಕಂಡ್ರೆ ಅದನ್ನ ಹಚ್ಕೊಂಡಿವಿ, ಮುಗಿತಾ. ಈಗ ಕ್ರಾಸ್ ಮಲ್ಟಿಪಲ್, ಇದಕ್ಕಿದು ಗುಣಾಕಾರ, ಇದಕ್ಕಿದು ಗುಣಾಕಾರ ಮಾಡಬೇಕು. 18 ಇಂಟು ಎಚ್ 18h ಪ್ಲಸ್ ಇಸ್ ಈಕ್ವಲ್ ಟು 11 ಇಂಟು 14 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 14 ಒಂದಲ್ಲಿ 14ಕ್ಕೆ 4 ಕೈಲ ಬಂತು 1, 14 ಒಂದಲ್ಲಿ 14 1 15 ಆಯ್ತಾ. ಪ್ಲಸ್ಸಿಗೆ ಪ್ಲಸ್, ಈ ಪ್ಲಸ್ 11 ಇಂಟು ಎಚ್ 11h. ಕ್ಲಿಯರ್ ಆಗಿ ಬಿಡಿಸ್ತಾ ಇದ್ದಾನೆ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆಯಾ? ಎಸ್, ಈ 11h ಇಜ್ಕೊಂಡು ಒಳಗಡೆ ತರ ಇವಾಗ 18h ಕಾಣ್ತಾ ಇದ್ದಿದ್ದು. ಎಸ್, 18h, ಈ 11h ಪ್ಲಸ್ ಇದೆ, ಒಳಗಡೆ ಬಂದರೆ ಮೈನಸ್ 11h ಆಯಿತು, ಇಸ್ ಈಕ್ವಲ್ ಟು 154 ಆಯಿತು. ಗೊತ್ತಾಯ್ತಾ? ಎಸ್, ಈಗ 18h ಅಲ್ಲಿ 11h ಮೈನಸ್ ಆದರೆ ಎಷ್ಟಾಗುತ್ತೆ? 7h ಉಳಿತು, ಇಸ್ ಈಕ್ವಲ್ ಟು 154. 7ರ ಮಧ್ಯೆ 154 ಹೋಗುತ್ತಾ? ಎಸ್, 7 1 7, 7 2 14, 1 ಉಳಿತೆ, 14 ಉಳಿತೆ, 7 2 14. ಹಾಗಾದ್ರೆ ಹೈಟ್ ಎಷ್ಟು ಬಂತು? 22 ಸೆಂಟಿಮೀಟರ್ ಬಂತು. ನಮಗೆ ಎಚ್ ಈಕ್ವಲ್ ಟು ಗೊತ್ತಾಯ್ತು, ಹೈಟ್ ಈಕ್ವಲ್ ಟು ಗೊತ್ತಾಯ್ತು ನಮಗೆ ಎಷ್ಟು? 22 ಸೆಂಟಿಮೀಟರ್. ನಮಗೆ ನೋಡ್ರಿ ಎಲ್ಲವೂ ಗೊತ್ತಾದು, ಕ್ಲಿಯರಾಗಿ ಗೊತ್ತಾಯ್ತು. ಇದು ಗೊತ್ತಾಯ್ತಾ? ಈಗ ಘನಫಲ ಕಂಡಿಡೋಣ. ಮುಗಿದ ಹೋಯ್ತಲ್ಲ, r² ಸಿಕ್ತು, ಎಸ್ ಸಿಕ್ತು, ಘನಫಲ ಕಂಡಿಡಿದು ಏನಾಯ್ತು? ಸುಲಿದ ಬಾಳೆಹಣ್ಣು ಆಯ್ತು ಇವಾಗ. ಇದು ಕ್ಲಿಯರಾಗಿ ಗೊತ್ತಾಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಕರಡು ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾದ ರೇಷಿಯೋ ಕೊಟ್ಟರೆ 11:18. ಕರಡು ಸರ್ಫೇಸ್ ಏರಿಯಾದ ಸೂತ್ರ 2πr h, ಟೋಟಲ್ ಸರ್ಫೇಸ್ ಏರಿಯಾದು 2πr ಇಂಟು ಆರ್ ಪ್ಲಸ್ ಎಚ್. 2πr ಕ್ಯಾನ್ಸಲ್, 2πr ಕ್ಯಾನ್ಸಲ್, ಎಚ್ ಉಳಿತು, ಎಚ್ಗೆ ಹೆಚ್ಚು. ಇಲ್ಲಿ ಆರ್ದು ವ್ಯಾಲ್ಯೂ ಕಂಡಿದ್ದೀವಿ 14 ಪ್ಲಸ್ ಎಚ್ಗೆ ಹೆಚ್ಚು, ಇಲ್ಲಿ 11:18. ಕ್ರಾಸ್ ಮಲ್ಟಿಪಲ್ ಮಾಡ್ಕೊಳ್ತೀವಿ ನಾವು ಭಿನ್ನ ರಾಶಿಗಳು ಗುಣಾಕಾರ ಮಾಡಬೇಕಾದ್ರೆ. 14 ಇಂಟು ಹೆಚ್ಚು 18 ಇಂಟು ಹೆಚ್ಚು 18h. ನೆಕ್ಸ್ಟ್ 11 ಇಂಟು 14 154, 11 ಇಂಟು ಹೆಚ್ಚು 11h. ಈ 14h ಅಲ್ಲಿ 18h ಅಲ್ಲಿ 11h ಅನ್ನು ಮೈನಸ್ ಮಾಡಿದ್ರೆ 7h ಉಳಿತು. 7h ಈಕ್ವಲ್ ಟು 154 ಆದರೆ 1h ಈಕ್ವಲ್ ಟು 22 ಸೆಂಟಿಮೀಟರ್ ಆಯಿತು. ಹಾಗಾದ್ರೆ 22 ಸೆಂಟಿಮೀಟರ್ ಇದೇನಾಯ್ತು? ಹೈಟ್ ಆಯಿತು. ಕ್ಲಿಯರ್ ಆಯ್ತಾ? ಗೊತ್ತಾಯ್ತಿದು? ತೆಗಿಲಿ ಇವಾಗ ಇದನ್ನ. ಎಸ್, ಈಗ ನಾವು ಅವ್ರು ಕೇಳಿರ್ತಕ್ಕಂಥ ಕ್ವಶನ್ಗೆ ಬರ್ತೀವಿ. ಅವ್ರು ಕೇಳಿರ್ತಕ್ಕಂಥ ಕ್ವಶನ್ಗೆ ಉತ್ತರ ಕಂಡುಹಿಡೋದು ತುಂಬ ಈಸಿ ಆಯಿತು. ನೋಡಿರಿ, ಈ ಒಂದು ಕ್ವಶನ್ನು 10 ಕ್ವಶನನ್ನು ಸರಳವಾಗಿ ಕೊಟ್ಟಿದ್ದಾರೆ. ಈ ಕ್ವಶನ್ ಎಷ್ಟು ಟಫ್ ಇದೆ, 3 ಕಂಡುಹಿಡ್ಕೊಳ್ಬೇಕು ನಾವಿಲ್ಲಿ. ಈಗ ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರಕ್ಕೆ ಹೋಗ್ತೀವಿ. ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನಿದೆ? ಘನಫಲ ಕಂಡುಹಿಡಿತಕ್ಕಂಥದ್ದು πr²h. ಪೈದ ವ್ಯಾಲ್ಯೂ ಏನು? 22 ಡಿವೈಡೆಡ್ ಬೈ 7, 22 ಡಿವೈಡೆಡ್ ಬೈ 7 ಇಂಟು r² ಎಷ್ಟಿಲ್ಲ? 14 ಇಂಟು 14. ಎಸ್, ಇನ್ನೂ ಒಂದು ಹೇಳ್ತೀನಿ ನಾನು ನಿಮಗೆ. ಇಷ್ಟು ಮಾಡೋದಕ್ಕಿಂತ πr² ವ್ಯಾಲ್ಯೂ ಗೊತ್ತು ನಮಗೆ. ಎಷ್ಟು ನೋಡ್ರಿ, πr² ವ್ಯಾಲ್ಯೂ ಎಷ್ಟು? 616 ಅಂತ ಅಲ್ಲಿ ಕೊಟ್ಟಿದ್ದಾರೆ, ಅವ್ರು ಕ್ವಶನಲ್ಲಿ ಕೊಟ್ಟಿದ್ದಾರಲ್ಲ. ನಾವು ಇದನ್ನ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಲ್ಲಿ πr² ಇದೆ ತಾನೆ, πr² ವ್ಯಾಲ್ಯೂ ಆಗಲೇ ಗೊತ್ತಾಗಿದೆ ನಮಗೆ 616 ಅಂತೇಳಿ. ನಾವು ಡೈರೆಕ್ಟಾಗಿ ಕೂಡ ಹಚ್ಕೊಳ್ಬೋದಾಗಿತ್ತು 616. ಬಟ್ ಇಲ್ಲಿ ಹೈಟ್ ಗೊತ್ತಾಗಬೇಕನ್ನೋ ಸಲುವಾಗಿ ನಾವು ರೇಡಿಯಸ್ ಅನ್ನು ಕಂಡುಹಿಡಿದ್ವಿ. ನಮಗಿಲ್ಲಿ ಹೈಟ್ ಗೊತ್ತಾಗಬೇಕನ್ನೋದ್ರ ಸಲುವಾಗಿ, ಹೈಟಲ್ಲಿ ನಮಗೆ ತ್ರಿಜ್ಯ ಬೇಕು, ಆ ತ್ರಿಜ್ಯ ಬೇಕನ್ನೋದ್ರ ಸಲುವಾಗಿ ನಮ್ಗೆ ಏನು ಮಾಡಿದ್ವಿ? ನಾವು ರೇಡಿಯಸ್ ಅನ್ನು ಕಂಡುಹಿಡ್ಕೊಂಡ್ವಿ. ಡೈರೆಕ್ಟಾಗಿ ನಾವಿಲ್ಲಿ r² ಹೆಚ್ಚು ಕಂಡುಹಿಡ್ಕೊಳ್ಬೇಕು. πr² ಇತ್ತು, πr² ಇಲ್ಲಿ ಕೊಟ್ಟಿದ್ದಾರೆ, ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಆದರೆ ಹೆಚ್ಚು ಕೊಟ್ಟಿದ್ದಿಲ್ಲ, ಹೈಟ್ ಗೊತ್ತಿದ್ದಿಲ್ಲ. ಹೈಟ್ ಗೊತ್ತಾಗಬೇಕನ್ನೋ ಸಲುವಾಗಿ ನಾವು ರೇಡಿಯಸ್ ಅನ್ನು ಕಂಡುಹಿಡ್ಕೊಂಡ್ವಿ, ನೆನಪಿರಲಿ. ಹೌದಾ? ಹೈಟ್ ಗೊತ್ತಾಗಬೇಕನ್ನೋ ಸಲುವಾಗಿ ನಮಗೆ ಇವೆರಡು ರೇಷಿಯೋದ ಆಧಾರದ ಮೇಲೆ ನಾವು ಹೈಟನ್ನು ಕಂಡುಹಿಡ್ಕೊಂಡ್ವಿ.
ಈಗ ನಮಗೆ ಇದು ಹಚ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಡೈರೆಕ್ಟಾಗಿ ಹಚ್ಕೊಂಡ್ಬಿಡ್ತೀನಿ. ಈಗ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟದ 616 ಚದರ ಸೆಂಟಿಮೀಟರ್ ಇಂಟು ಹೈಟ್ ಎಷ್ಟಿದೆ 22, ಮುಗಿದ ಹೋಯ್ತು. ಇದು ಘನ ಸೆಂಟಿಮೀಟರ್, ಘನಫಲ ಇರುತ್ತಲ್ಲ ಘನ ಸೆಂಟಿಮೀಟ್ರಲ್ಲಿ ಬರುತ್ತೆ ಉತ್ತರ. ಎಸ್ ಕಂಡುಹಿಡ್ಕೊಳ್ಳೋಣ. ಎಸ್ 2 6 12 ಕೈಲ ಬಂತು 1, 2 1 2 1 3, 2 6 12 ಪ್ಲಸ್ ಇದೇ ರೀತಿ ಬರುತ್ತೆ 2 3 2 1 2 5 3 2 5 3 1. ಎಸ್ 13,552 ಘನ, ನೋಡ್ರಿ ಘನ ಸೆಂಟಿಮೀಟರ್ ರೈಟ್ ಆನ್ಸರ್, ಅಥವಾ ಕ್ಯೂಬ್ ಸೆಂಟಿಮೀಟರ್ ಅಂತ ಕರೀತಾರೆ, ಸೆಂಟಿಮೀಟರ್ ಕ್ಯೂಬ್ ಅಂತ ಕೂಡ ಕರಿಬೋದು. ಹಾಗಾದರೆ ಉತ್ತರದಲ್ಲಿನ 13,552 ಕ್ಯೂಬ್ ಸೆಂಟಿಮೀಟರ್ ರೈಟ್ ಆನ್ಸರ್. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ ಸ್ವಲ್ಪ ದೊಡ್ಡದಿದೆ ಹೌದಾ. ಅದೇ ರೀತಿಯಾಗಿ ನಾನು ಬಿಡಿಸಿ ಹೇಳಿದ್ದೀನಿ, ಅಂದರೆ ಕ್ಲಿಯರಾಗಿ ಇದನ್ನು ಹೇಳಿದ್ದೀನಿ, ಆಮೇಲೆ ಇವೆರಡು ರೇಷಿಯೋದಲ್ಲಿ ಹೇಳಿದ್ದೀನಿ, ಆಮೇಲೆ ಅವ್ರು ಕೇಳ್ತಕ್ಕಂಥ ಕ್ವಶನಿಗೆ ಉತ್ತರವನ್ನು ನೀಟಾಗಿ ಹೇಳಿದ್ದೀನಿ. ಕ್ಲಿಯರಾಗಿ ನೋಡ್ಕೊಳ್ರಿ. ಎಕ್ಸಾಮಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ತುಂಬ ಸರಿ ಬರ್ತವೆ, ರೇಖಾಗಣಿತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಕ್ಲಿಯರ್ ಗೊತ್ತಾಯ್ತು? ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 12. M1 M2 M3 ಮತ್ತು M4 ಎಂಬ 4 ಯಂತ್ರಗಳಿವೆ. M1 ಮತ್ತು M2 ಯಂತ್ರಗಳು ಒಂದು ಕೆಲಸವನ್ನು 20 ದಿನದಲ್ಲಿ ಮುಗಿಸ್ತವೆ. ಇದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. M3ಯು M1 ಅನ್ನ 2ರಷ್ಟು ಕೆಲಸವನ್ನು ಮಾಡುತ್ತೆ, ಎಫಿಷಿಯನ್ಸಿ ನೋಡ್ರಿ ಇದು. ಮತ್ತು M4 M2ನ 1/3 ಭಾಗದಷ್ಟು ಕೆಲಸವನ್ನು ಮಾಡುತ್ತೆ. ಇಲ್ಲೇ ನನಗೆ ಕನ್ಫ್ಯೂಷನ್ ಇದೆ ಸ್ವಲ್ಪ. ಇದು ತುಂಬ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ನನಗೆ, ಹೌದಾ. ಕೆಲವರು ಬಿಡಿಸ್ಬೋದು. ಇದನ್ನು ನಾನು ಆಪ್ಷನನ್ನು ವೆರಿಫೈ ಮಾಡೋದ್ರ ಮುಖಾಂತರ ಈ ಕ್ವಶನನ್ನು ಬಿಡಿಸ್ತಾ ಹೋಗ್ತೀನಿ. 1/3 ಕೆಲಸವನ್ನು ಮಾಡುತ್ತೆ. ಒಟ್ಟಿಗೆ ಕೆಲಸವನ್ನು ಮಾಡಲಿಕ್ಕೆ M3 ಮತ್ತು M4 ಒಟ್ಟಿಗೆ ಕೆಲಸ ಮಾಡಿದರೆ 12 ದಿನದಲ್ಲಿ ಮಾಡ್ತೇವೆ ಪೂರ್ಣ ಕೆಲಸವನ್ನು. ನೋಡ್ರಿ ಪೂರ್ಣ ಕೆಲಸವನ್ನು ಇಲ್ಲೇ ನಾನು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಷ್ಟೇ. ಪೂರ್ಣ ಕೆಲಸ ಮಾಡಲಿಕ್ಕೆ 12 ದಿನ ತೆಗೆದುಕೊಳ್ತಾ ಇದೆ ಯಾವುದು M3 ಮತ್ತು M4 ಅಂತ ಅವ್ರು ಹೇಳಿದ್ದಾರೆ. ಹಾಗಾದರೆ M1 ಯಂತ್ರವು ಮಾತ್ರ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಕ್ವಶನ್ ಕೇಳಿದ್ದು M1 ಕೇಳಿದ್ದಾರೆ. ನಾನಿಲ್ಲೇ ಆಪ್ಷನ್ ವೆರಿಫೈ ಮಾಡ್ತಾ ಹೋಗ್ತೀನಿ. ಅಂದರೆ M1 ಎಷ್ಟು ದಿನ ಮಾಡ್ತಾನೆ, ಆಯ್ಕೆ 1, M2 M1 ಆಯ್ಕೆ 2, M1 ಆಯ್ಕೆ 3, ಈ ರೀತಿ ತೆಗೆದುಕೊಳ್ತಾ ಹೋಗ್ತೀನಿ. ಉತ್ತರ 12 ಬರಬೇಕು. M1 M3 ಮತ್ತು M4 ಕೆಲಸ ಮಾಡಲಿಕ್ಕೆ 12 ದಿನ ಸಮಯ ತೆಗೆದುಕೊಳ್ಬೇಕು. ಅದು ಸರಿಯಾಗಿ ಬಂದರೆ ಆಯ್ಕೆ ಯಾವುದು ಸರಿಯಾದ ನೋಡ್ತಾ ಹೋಗೋಣ. ಆಪ್ಷನನ್ನು ವೆರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ್ಯಾವ ಇದಾವೆ, 4 ಯಂತ್ರಗಳಿದ್ದಾವೆ. M1 ನೋಡ್ರಿ, ನನಗೆ ಇಲ್ಲಿಗೆ 1 ಕೆಳಗೆ ಬರ್ಲಿಕ್ಕೆ ಬಂದಿಲ್ಲ, ಹೌದಾ, ಮೇಲೆ ಹೆಚ್ಕೊಂಡಿದ್ದೆ ನಾನು. ನೆಕ್ಸ್ಟು M2, ಹೌದಾ, M3 M4 ಅಂತಕ್ಕಂಥ 4 ಯಂತ್ರಗಳು ಎಲ್ಲ ಕೆಳಗಡೆ ಇದಾವಲ್ಲ. ಕ್ವಶನ್ ಇಲ್ಲ ಸರ್ ಮೇಲೆ ಇದಾವಲ್ಲ ಸ್ಕ್ವಯರು ಕ್ಯೂಬ್ ಅಂತ ಅನ್ಕೋಬೇಡ್ರಿ, ಅದು ನಾನು ಕೆಳಗಡೆ ಬರಲಿಕ್ಕೆ ಬರ್ತಾ ಇರಲಿಲ್ಲ, ಮೇಲೆ ಅಂತ ಹಚ್ಕೊಂಡು. ಎಸ್ 4 ಯಂತ್ರಗಳಿದ್ದಾವೆ. ಅವ್ರು ಹೇಳಿದ್ದಾರೆ M1 ಪ್ಲಸ್ M2 ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾವೆ ಅಂತ ಹೇಳಿದ್ದಾರೆ ಅವರು, 20 ದಿನದಲ್ಲಿ ಮಾಡ್ತಾವೆ. 20 ದಿನದಲ್ಲಿ ಮಾಡ್ತಾವೆ. ಹಾಗಾದರೆ ಕ್ವಶನ್ ಕೇಳಿದ್ದೆ ಅದು M1 ಕೆಲಸ ಮಾಡ್ತಾ ಎಷ್ಟು ದಿನದಲ್ಲಿ ಮಾಡುತ್ತೆ ಅಂತ ಕೇಳಿದ್ರೆ ನಾನು ಒಂದೇ ಆಪ್ಷನ್ ತೆಗೆದುಕೊಳ್ತೀನಿ, M1 32 ದಿನದಲ್ಲಿ ಮಾಡುತ್ತೆ ಅಂತೇಳಿ. M1 ಎಷ್ಟು ದಿನದಲ್ಲಿ ಮಾಡುತ್ತೆ, 32 ದಿನದಲ್ಲಿ ಮಾಡುತ್ತೆ ಅಂತ ಕ್ವಶನ್ ಅನ್ನು ತೆಗೆದುಕೊಂಡಿನಿ. ಎಸ್ ಈಗ ಇವೆರಡು ಲಸ ತೆಗಿತೀನಿ ನಾನು. ಇವೆರಡು ಲಸ ಎಷ್ಟಾಗುತ್ತೆ, 20 ಮತ್ತು 32 ಲಸ ಎಷ್ಟಾಗುತ್ತೆ ನೋಡಿ, 20 ಮತ್ತು 32 ಲಸ 4ರ ಮಗ್ಗೆಲ್ಲಿ ಹೋಗ್ತಾವಲ್ಲ. ಎಸ್ 4 5 20, 4 8 32, 4 5 20, 28 160 ಇದು ಟೋಟಲ್ ವರ್ಕ್ ಆಯಿತು. ಎಸ್ 160 ಟೋಟಲ್ ವರ್ಕ್ ಆಯಿತು. 20 ಎಷ್ಟಲೇ 160, 28 160, 32 4 8 32, 32 5 160 ಆಯಿತು. ಈಗ ಎ ಒಂದು ದಿನದಲ್ಲಿ 5 ಕೆಲಸ ಮಾಡ್ತಾನೆ. M1 ಒಂದು ದಿನದಲ್ಲಿ 5 ಕೆಲಸ ಮಾಡ್ತಾನೆ. M1 ಮತ್ತು M2 ಒಂದು ದಿನದಲ್ಲಿ 8 ಕೆಲಸ ಮಾಡ್ತಾರೆ. ಈಗ ಎಫಿಷಿಯನ್ಸಿ ಸಿಕ್ತು ನಮಗೆ. M1 ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ, 5 ಕೆಲಸ ಮಾಡ್ತಾನೆ. M1 ಎಷ್ಟು ಮಾಡ್ತಾನೆ, 5 ಕೆಲಸ ಮಾಡ್ತಾನೆ. ಇವರಿಬ್ಬರು ಕೂಡ್ಕೊಂಡು 8 ಕೆಲಸ, ಇವನು ಎಷ್ಟು ಕೆಲಸ ಮಾಡ್ತಾನೆ, 3 ಕೆಲಸ ಮಾಡ್ತಾನೆ. ಕ್ಲಿಯರ್ ಆಯ್ತಾ ಇದು? ಎಸ್ ಈಗ ನೋಡ್ರಿ, ಈಗ ಅಲ್ಲಿ ಕೊಟ್ಟಿದ್ದಾರಲ್ಲ M3 ಮತ್ತು M4ದು. M3 ನೋಡ್ರಿ, M3 ಎಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಅವರು, M3ಯು M1 2ರಷ್ಟು ಕೆಲಸ ಮಾಡ್ತಾನೆ, ಹೌದಾ. M1 2ರಷ್ಟು, M1 ಎಷ್ಟಿದೆ, 5 ಇದೆ ಇಲ್ಲಿ. ಹಾಗಾದ್ರೆ 5 ಅಂದ್ರೆ 2ರಷ್ಟು ಅಂತ ಎಷ್ಟು, 10ರಷ್ಟು ಕೆಲಸ ಮಾಡ್ತಾನಂತೆ. 2ರಷ್ಟು ಅಂದರೆ ಇಲ್ಲಿ 5 ಇದ್ದು 10ರಷ್ಟು ಕೆಲಸ ಮಾಡ್ತಾ ಇದ್ದಾನಂತೆ M3. ಯಾರು, M1 2ರಷ್ಟು. ನೆಕ್ಸ್ಟ್ M4 ಏನು ಮಾಡ್ತಾನಂತೆ,
M4 M2ನ 1/3 M2 ಎಷ್ಟಿದೆ? 3 ಈ 3ನ 1/3 ಅಂದರೆ ಈ ಮೂರು ಕ್ಯಾನ್ಸಲ್. ಹಾಗಾದರೆ 1 ಕೆಲಸ ಮಾಡ್ತಾನೆ. ಇವನು 10 ಕೆಲಸ ಮಾಡ್ತಾನೆ, ಇವನು 1 ಕೆಲಸ ಮಾಡ್ತಾನೆ. ಇವರಿಬ್ಬರು ಕೂಡ್ಕೊಂಡು 12 ದಿನದ ಕೆಲಸ ಮಾಡ್ತಾರೆ ಅಂತ ಹೇಳಿದಿರ್ತಾನೆ ಅವರು. ಆದರೆ ಇವರಿಬ್ಬರು ಕೂಡ್ಕೊಂಡು ಒಂದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? ಇವನು 11, ಇವನು 10, ಇವನು 1, 11 ಕೆಲಸ ಆಗುತ್ತೆ. ಟೋಟಲ್ ಕೆಲಸ ಎಷ್ಟಿದಾವೆ? 160 ಅದಾವೆ. ಹಾಗಾದ್ರೆ 160 ಕೆಲಸಗಳನ್ನು ದಿನಕ್ಕೆ 11 ಕೆಲಸ ಮಾಡಿದರೆ 12 ದಿನದಲ್ಲಿ ಆಗುತ್ತೇನು? ಉತ್ತರ 12 ಬರಬೇಕು. ಅವ್ರು 12 ಅಂತ ಹೇಳಿದಿರ್ತಾನೆ. 12 ಬರಬೇಕು. 12 ದಿನದಲ್ಲಿ ಮುಗಿಸ್ತಾರೆ. M3 ಮತ್ತು M4 ಇಲ್ಲೇ ಬರ್ತಾ 12 ಬರಲ್ಲ. 11 ಬಗ್ಗೆ ಹೋಗಲ್ಲ ಇದು. ಹಾಗಾದರೆ ಈ 32 ಆನ್ಸರ್ ಅಲ್ಲ. 32 ಆನ್ಸರ್ ಅಲ್ಲ. ಹಾಗಾದ್ರೆ ಈಗ ಏನು ಮಾಡ್ತೀನಿ ನಾನು? ನೆಕ್ಸ್ಟ್ ಆಯ್ಕೆಗೆ ಹೋಗ್ತೀನಿ. ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. 160 ಬಂದಾಗ ಉತ್ತರ ಗೊತ್ತಾಗ್ಬಿಡುತ್ತೆ. ಹೌದಾ? ಎಸ್. ಈಗ ನೆಕ್ಸ್ಟ್ ಆಯ್ಕೆಗೆ ಹೋಗ್ತಾ ಇದ್ದೀನಿ. ಹೌದಾ? ನೆಕ್ಸ್ಟ್ ಆಯ್ಕೆ ಏನಿದೆ? M1 ಎಷ್ಟು ದಿನದಲ್ಲಿ ನೆಕ್ಸ್ಟ್ ಆಯ್ಕೆ ಇರೋದು? ಎರಡನೇ ಆಯ್ಕೆ 25 ದಿನದಲ್ಲಿ. ಎಸ್. ಈಗ ಇವೆರಡು ಲಸ ತೆಗಿತೀನಿ. ಎಫಿಷಿಯನ್ಸಿ ಸಿಗುತ್ತೆ ಇವ್ರದ್ದು. ಎಸ್. ಎಷ್ಟಾಗುತ್ತೆ? 100 ಲಸ ಆಗುತ್ತೆ. 20 ಎಷ್ಟಲೇ 100? 25ಲೇ 100. 25 ಎಷ್ಟಲೇ? 25 4ಲೇ 100. ಮುಗಿತಾ? ಎಸ್. M1ನ ಎಫಿಷಿಯನ್ಸಿ ಎಷ್ಟು? 4ರಷ್ಟು. M1ನ ಎಫಿಷಿಯನ್ಸಿ ಎಷ್ಟು? 4ರಷ್ಟು ಆಯಿತು. ಇಬ್ಬರು ಕೂಡಿಸಿದ್ರೆ 5ರಷ್ಟು ಆದರೆ M1 ಎಷ್ಟಾಯಿತು? 1ರಷ್ಟು ಆಯಿತು. ಕ್ಲಿಯರ್ ಆಯ್ತಾ? ಎಸ್. ಈಗ M3 ಮತ್ತು M4, M3 ಮತ್ತು M4 M3 ಎಷ್ಟಂತೆ? M3ಯು M1ನ 2ರಷ್ಟು. ನೋಡ್ರಿ, M3ಯು M1ನ 2ರಷ್ಟು. M1 ಎಷ್ಟಿದೆ? 4 ಇದೆ. ಅದರ 2ರಷ್ಟು ಅಂದರೆ ಎಷ್ಟಾಯಿತು? 8 ಕೆಲಸ ಮಾಡ್ತಾನೆ. ಹೌದಾ? ಈಗ M3 M4 M2 ಎಷ್ಟಿದೆ? 1ರಷ್ಟಿದೆ. 1ರಷ್ಟಿದೆ. ಇದನ್ನು 1/3 ನೋಡ್ರಿ, ಕನ್ಫ್ಯೂಸ್ ಆಗಿಬಿಡ್ರಿ. M3ಯು M1ನ 2ರಷ್ಟು. M1 4ರಷ್ಟು ಮಾಡ್ತಾ ಇದ್ದಾನೆ. 2ರಷ್ಟು ಅಂದರೆ 8 ಆಯಿತು. M4 ಎಷ್ಟು ಮಾಡ್ತಾರೆ? M4 M1 ಎಷ್ಟು ಮಾಡ್ತಾರೆ? ಅದರ 1/3. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಎಷ್ಟಾಗುತ್ತೆ ನೋಡ್ರಿ? ಇದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಇದ್ರ ಪ್ರೀವಿಯಸ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋ 1/3 ಕೆಲಸ ಮಾಡ್ತಾನೆ. ನೋಡ್ರಿ, ಇವನು 8ರಷ್ಟು ಕೆಲಸ ಮಾಡ್ತಾನೆ, ಇವನು 1/3 ಕೆಲಸ ಮಾಡ್ತಾನೆ. ಇವರಿಬ್ಬರು ಕೂಡಿಕೊಂಡು ಈ ಕೆಲಸವನ್ನು 12 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿರ್ತಾನೆ. ಎಷ್ಟಾಗ್ರಿ? ಇವರಿಬ್ಬರು ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ? 8 + 1/3 8 + 1/3 8 ಪೂರ್ಣಾಂಕ 1/3 ಆಯಿತು. ಇದು ವಿಷಮ ಭಿನ್ನರಾಶಿ ಮಾಡಿದ್ರೆ ಅಷ್ಟೇ. 8ರಷ್ಟು, ಇವನು 1/3ರಷ್ಟು. 8 1/3 ಆಯಿತು. ಇದು ವಿಷಮ ಮಾಡಿದ್ರೆ ಎಷ್ಟಾಗುತ್ತೆ? 3 8 24 24 25/1 ಕೆಲಸ ಆಗುತ್ತೆ. 25/3 ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ. ಹೌದಾ? 25/3. 8 3 24, 25/3 ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ. ಯಾರ್ಯಾರು? ಇಬ್ಬರು ಕೂಡಿಕೊಂಡು. ನೋಡ್ರಿ, ಇಬ್ಬರದು ಸೇರಿಸಿದೆ ಇದು. ಹೌದಾ? ಇಬ್ಬರು ಕೂಡಿಕೊಂಡು ಒಂದು ದಿನಕ್ಕೆ 25/3 ಕೆಲಸ ಮಾಡ್ತಾರೆ. ಟೋಟಲ್ ವರ್ಕ್ ಎಷ್ಟಿದೆ? 100 ಕೆಲಸ ಇದೆ. 100 ಕೆಲಸ ಇದೆ. ಹಾಗಾದ್ರೆ ದಿನಕ್ಕೆ 25/3 ಕೆಲಸ ಮಾಡಿದರೆ ಉತ್ತರ ಎಷ್ಟು ಬರಬೇಕು? 12 ದಿನದಲ್ಲಿ ಅಂತ ಬರಬೇಕು ತಾನೆ? ಬಂದ್ರೆ ಮಾತ್ರ ಸರಿ, ಇಲ್ಲಾಂದ್ರೆ ತಪ್ಪು. ಎಸ್. 100 ಕೆಲಸಗದವೆ. ದಿನಕ್ಕೆ 25/3 ಮಾಡಿದ್ರೆ 12 ಬರ್ತಾ ನೋಡೋಣ. ಈ /3 ಮೇಲೆ ಹೋಗಿ ಗುಣಾಕಾರ ಆಗುತ್ತೆ. /3 ಛೇದದಲ್ಲಿರ್ತಕ್ಕಂಥ ಛೇದ ಅಂಶಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. 25 1 25 4 100 4 3 12 ದಿನ ಬಂತ. ದ ರೈಟ್ ಆನ್ಸರ್ 25 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದು ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬಿಡಿಸಿರ್ತಕ್ಕಂಥ ಆಯ್ಕೆಗಳನ್ನು ವೆರಿಫೈ ಮಾಡೋದ್ರ ಮುಖಾಂತರ. ಹೌದಾ? ಎಸ್. ನನ್ನ ಪ್ರಕಾರ ಇದೇನಿದು 25 ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಆಯ್ಕೆಗಳಲ್ಲಿ ನೆಕ್ಸ್ಟ್ ಆಯ್ಕೆ 20 ಇದೆ, 30 ಇದೆ, ಬರಲ್ಲ. ಸೇಮ್ ಇದೇ ರೀತಿಯಾಗಿ ಬರಲ್ಲ. 12 ದಿನ ಬರಲ್ಲ ನಮಗೆ. 30 50 ಮತ್ತು 30 ಇದೆ. ಈ ರೀತಿಯಾಗಿರ್ತಕ್ಕಂಥ ಉತ್ತರ ಬರಲ್ಲ. ಹೌದಾ? ನಾವು ಇದನ್ನು ಬಲವಾಗಿ ನೋಡ್ಕೊಳ್ಬೇಕು. ಯಾವುದು? M3 ಮತ್ತು M4 ಒಟ್ಟಿಗೆ ಕೆಲಸ ಮಾಡಿದಾಗ 12 ದಿನ ಬರಬೇಕು. ಅಂದಾಗ ಮಾತ್ರ ಏನಾಗುತ್ತೆ? ಇಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಆಯ್ಕೆ ಸರಿಯಾಗಿರುತ್ತೆ. ಹೌದಾ? ಅವ್ರು ಕ್ವಶನಲ್ಲಿ ಕೊಟ್ಟಿದ್ದಾರೆ. M3 ಮತ್ತು M4 ಒಟ್ಟಿಗೆ ಒಂದು ಕೆಲಸವನ್ನ 12 ದಿನದಲ್ಲಿ ಮಾಡ್ತಾ ಇದ್ದಾರೆ. ಆ ಕೆಲಸ ಯಾವುದು? ಅವನ ಎಫಿಷಿಯನ್ಸಿ ಇಲ್ಲಿ ಕೊಟ್ಟಿರುತ್ತೆ. ಎಫಿಷಿಯನ್ಸಿ ಅಂತ ಅನ್ಕೊಂಡು ಕೆಲಸ ಮಾಡ್ತಾನೆ. ಎಫಿಷಿಯನ್ಸಿ ಏನು? M1ನ 2ರಷ್ಟು, M2ನ 1/3 ಕೆಲಸ ಮಾಡ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ 12 ದಿನ ಸಮಯ ತೆಗೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ದ ರೈಟ್ ಆನ್ಸರ್ 25 ದಿನ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. ಎರಡು ಸಂಖ್ಯೆಗಳ ಗುಣಲಬ್ಧ 924 ಮತ್ತು ಅವುಗಳ ವ್ಯತ್ಯಾಸ 20 ಆಗಿದ್ದರೆ ಅವುಗಳ ವ್ಯತ್ಕೃಮ ನೋಡ್ರಿ,
ರೆಸಿಪ್ರೋಕಾಲ್ಗಳ ಮೊತ್ತವನ್ನು ಕಂಡುಹಿಡ್ರಿ. ನೋಡ್ರಿ ಏನು ಕೇಳಿದಾರೆ ಅವರು, ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಎರಡು ಸಂಖ್ಯೆಗಳ ಗುಣಲಬ್ಧ, ಒಂದು ಸಂಖ್ಯೆ ಎಕ್ಸ್, ಇನ್ನೊಂದು ಸಂಖ್ಯೆ ವಾಯ್, ಗುಣಲಬ್ಧ ಕೊಟ್ಟಿದ್ದಾರೆ. ಎಷ್ಟಂತೆ? 924. ಈ ಎರಡು ಸಂಖ್ಯೆಗಳ ವ್ಯತ್ಯಾಸ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ವಾಯ್ ಕೊಟ್ಟಿದ್ದಾರೆ. ಎಷ್ಟು? 20 ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದರೆ ಗೊತ್ತಾ? ವ್ಯತ್ಕೃಮ, ವಿಲೋಮ. ವ್ಯತ್ಕೃಮ ಅಂದಾಗ ಏನಾಗುತ್ತೆ? ವ್ಯತ್ಕೃಮಗಳ ಮೊತ್ತವನ್ನು ಕಂಡಿಡ್ರಿ. ವ್ಯತ್ಕೃಮ ಅಂದಾಗ ನೋಡ್ರಿ 1/x, ಇದು ಎಕ್ಸ್ ಇದೆಯಲ್ಲ, ವ್ಯತ್ಕೃಮ ಅಂದಾಗ 1/x ಮೊತ್ತ 1/y, ಇದ್ರ ವ್ಯಾಲ್ಯೂವನ್ನು ಕಂಡಿಡ್ರಿ ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ ಇದು ಅರ್ಥ ಮಾಡ್ಕೊಳ್ಬೇಕು. ರೆಸಿಪ್ರೋಕಾಲ್, ಇಲ್ಲಿ ಅಂಶ ಇದ್ರೆ ಅದನ್ನ ಛೇದ ಮಾಡ್ಕೊಳ್ಬೇಕು, ಇಲ್ಲಿ ಅಂಶ ಅದನ್ನ ಛೇದ ಮಾಡ್ಕೊಳ್ಬೇಕು, ಮೊತ್ತ ಕೇಳಿದ್ದಾರೆ. ಆದ್ರೆ ನಮಗೆ ಇಲ್ಲಿ ಎಕ್ಸ್ ಅಂದ್ರೆ ಯಾವುದು, ವಾಯ್ ಅಂದ್ರೆ ಯಾವುದು ಗೊತ್ತಿಲ್ಲ. ಅದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತು. ಆ ಎರಡು ಸಂಖ್ಯೆ ಗುಣಾಕಾರ ಮಾಡಿದ್ರೆ 924 ಅಂತ ಗೊತ್ತು, ಮತ್ತು ಆ ಎರಡು ಸಂಖ್ಯೆ ಮೈನಸ್ ಮಾಡಿದ್ರೆ 20 ಅಂತ ಗೊತ್ತು. ಹೌದಾ? ನಾವ್ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ನಿಮ್ಗೆ ಈಗಾಗಲೇ ಹೇಳಿ ನಾನು ಅಪವರ್ತನಗಳನ್ನ ಬರ್ಕೊಳ್ಬೇಕು. ಇಲ್ಲಿ ಇವೆರಡು ಗುಣಾಕಾರ ಮಾಡಿದ ಮೇಲೆ 924 ಬಂದ್ರೆ ಎರಡು ಅಪವರ್ತನಗಳು ಇರ್ತವೆ. ಈಗ 12 ಇದೆ, 12 4 3 12, ಇವೆರಡು 12 ಅಪವರ್ತನಗಳು. ಅದೇ ರೀತಿಯಾಗಿ ಇಲ್ಲಿ 924 ಬಂದಿದೆ ಅಂದಮೇಲೆ ಆ ಎರಡು ಇಲ್ಲಿ ವ್ಯತ್ಯಾಸ ಎಷ್ಟು ಬಂತು? 1 ಬಂತು. ಇಲ್ಲಿ ವ್ಯತ್ಯಾಸ ಎಷ್ಟು ಬಂತು? 20 ಬಂತು. ಅದೇ ರೀತಿಯಾಗಿ ನಾವು ಮಾಡ್ತಾ ಹೋಗ್ಬೇಕು. ಹೌದಾ? ಯಾವುದಾದ್ರೂ ತೆಗೆದುಕೊಳ್ರಿ, ಮಾಡ್ಕೊತ ಹೋಗೋಣ. ಈಗ ಯಾವ ಮಗ್ಗೆಲಿ ಹೋಗ್ತಾವ? ಸ್ವಲ್ಪ ದೊಡ್ಡದಾಗಿ ತೆಗೆದುಕೊಳ್ಳೋಣ. 2ರ ಮಗ್ಗೆಲಿ ಹೋಗ್ತಾವ? ಎಸ್, ನೀವು ಮಾಡಿದ್ರೆ ಮಾಡ್ಬೋದು. ಆದ್ರೆ ನಿಮ್ಗೆ ಗೊತ್ತಲ್ಲ ಅಂತ ಹೇಳ್ತಾ 2ರ ಮಗ್ಗೆಲಿ 2 4 8, 1 ಉಳಿತೆ 12 ಆಗುತ್ತೆ. 2 12, 2 2 4. ಇಲ್ಲಿ ವ್ಯತ್ಯಾಸ ಎಷ್ಟು ಬಂತು ನೋಡ್ರಿ? 400 ಬಂತು, 460 ಬಂತು. ನಾವು ದೊಡ್ಡದಾಗಿ ತೆಗೆದುಕೊಳ್ಳೋಣ. ಯಾವುದು? 12ರ ಮಗ್ಗೆಗೆ ಹೋಗುತ್ತೆ ನೋಡ್ರಿ. 12ರ ಮಗ್ಗೆಲಿ 12 7 84, 12 7 ಎಷ್ಟಾಯ್ತು? 84 ಹೋಯ್ತು. 92 ಇದೆ. 92ರಲ್ಲಿ 84 ಹೋದ್ರೆ ಎಷ್ಟು ಉಳಿತು? 8 ಉಳಿತು. ಹೌದಾ? 8 ಉಳಿದಾಗ ಮತ್ತೆ ಎಷ್ಟು ಉಳಿತು? ಮತ್ತೆ 84 ಐತೆ. 8 ಉಳಿತಮ್ಮ. 12 7 84, 12ರ ಮಗ್ಗೆಲಿ ಹೋಯ್ತು. ಹೌದಾ? ಎಸ್. ಈಗ ಇಲ್ಲಿ ಮತ್ತೆ ವ್ಯತ್ಯಾಸ 20 ಆಗಲಿ, ಮತ್ತೆ ಜಾಸ್ತಿ ಆಯಿತು. ಮತ್ತೆ ದೊಡ್ಡದು ತೆಗೆದುಕೊಳ್ಬೇಕು. 20ರ ಮಗ್ಗೆಲಿ ಹೋಗುತ್ತೇನು? ಇಲ್ಲ, 20ರ ಮಗ್ಗೆಲಿ ಹೋಗಲ್ಲ. ನೆಕ್ಸ್ಟ್ 22ರ ಮಗ್ಗೆಲಿ ಹೋಗುತ್ತೆ ನೋಡೋಣ. 22ರ ಮಗ್ಗೆಲಿ 924, 20ರ ಮಗ್ಗೆಯಲ್ಲಿ ಅಥವಾ 22ರ ಮಗ್ಗೆಲಿ ನೋಡೋಣ. 22ರ ಮಗ್ಗೆಲಿ ನೋಡೋಣ. 22ರ ಮಗ್ಗೆಲಿ ಹೌದಾ? 22 4 ಎಷ್ಟಾಗುತ್ತೆ? 88 ಆಗುತ್ತೆ. 22 4 88. ಎಷ್ಟು ಉಳಿಯುತ್ತೆ? 92 4 ಕೆಲವೊಂದು 4ಕ್ಕೆ 4 ಉಳಿತು. 22 ಸಿಕ್ತು ನೋಡ್ರಿ ನಮಗೆ ಇಲ್ಲಿ. 22 42 42, 22ಕ್ಕೆ 42ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 9 ನೋಡ್ರಿ. 22 44 ತಾನೆ? ಎಸ್, 0 ಉಳಿತು ತಾನೆ? ಎಸ್. ಹಾಗಾದ್ರೆ 924, 22 ಮತ್ತು 42 ಗುಣಾಕಾರ ಮಾಡಿದ್ರೆ 924 ಆಗುತ್ತೆ. ಮೈನಸ್ ಮಾಡಿದ್ರೆ ಎಷ್ಟಾಗ್ತದೆ ನೋಡ್ರಿ? ಅಂತರ ಮಾಡಿದ್ರೆ 20 ಬರ್ತಾ ನೋಡ್ರಿ. 22 ಮತ್ತು 42 ಮೈನಸ್ ಮಾಡಿದ್ರೆ 20 ಬಂತ? ಎಸ್. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಗೊತ್ತಾದವು. ಒಂದು ಸಂಖ್ಯೆ 42, ಒಂದು ಸಂಖ್ಯೆ 22. ಕ್ಲಿಯರ್ ಆಯ್ತು? ಈಗ ನಮಗೆ ಆ ಎರಡು ಸಂಖ್ಯೆ ಗೊತ್ತಾದ್ವಾ? ಒಂದು ಸಂಖ್ಯೆ 42, ಒಂದು ಸಂಖ್ಯೆ 22. ಇವೆರಡು ಮೈನಸ್ ಮಾಡಿದ್ರೆ 20 ಬರುತ್ತೆ. ಇವೆರಡು ಗುಣಾಕಾರ ಮಾಡಿದ್ರೆ 924 ಬರುತ್ತೆ. ನಮಗೆ ಬೇಕಾಗಿರೋದು ತಾನೆ ಇದು ಬೇಕು ನಮಗೆ ತಾನೆ. ಹಾಗಾದ್ರೆ ನಾವು ಇದನ್ನ ದೊಡ್ಡ ಸಂಖ್ಯೆ ಇದನ್ನು ಪ್ಲಸ್ ಮಾಡ್ತಾ ಇದೀವಿ. ಇದನ್ನಾದ್ರೂ ಮೊದಲು ಹಚ್ಕೊಳ್ಬೋದು, ಇದನ್ನಾದ್ರೂ ಮೊದಲು ಹಚ್ಕೊಳ್ಬೋದು. ಮೈನಸ್ ಮಾಡಿದ್ರೆ ದೊಡ್ಡದಲ್ಲಿ ಚಿಕ್ಕದನ್ನ ಮೈನಸ್ ಮಾಡಬೇಕಿತ್ತು. ಹಾಗಾದ್ರೆ ಇದನ್ನ ಮಾಡಬೇಕಾದ್ರೆ ಎಷ್ಟಾಗುತ್ತೆ ನೋಡ್ರಿ? 1/x. ಹಾಗಾದ್ರೆ 1/x ಅಂದ್ರೆ 1/22 ಪ್ಲಸ್ ನೆಕ್ಸ್ಟ್ 1/42. ಇವೆರಡು ಲಸ ತೆಗಿಬೇಕು. ಈಗ 42 ಮತ್ತು 22 ಲಸ ಏನಾಗುತ್ತೆ? 42 ಮತ್ತು 22 ಲಸ. 42 ಮತ್ತು 22 ಲಸ ಏನಾಗುತ್ತೆ? 2ರ ಮಗ್ಗೆಯಲ್ಲಿ ಹೋಗ್ತಾ ತಾನೆ? 2 2 2 1 2 1 2 1. ನೆಕ್ಸ್ಟ್ ಯಾವ ಮಗ್ಗೆಯಲ್ಲಿ ಹೋಗಲ್ಲ. 11 22, 22 ಇಂಟು 21 ಎಷ್ಟಾಗುತ್ತೆ? 11 22 ಇಂಟು 11 22 ಇಂಟು 21 ಆಯ್ತಾ? ಎಷ್ಟಾಗುತ್ತೆ ನೋಡ್ರಿ? 22 1 22 2 ಕೆಲ ಬಂತು 2. 22 44, 44 1 2 46, 632 ಆಯಿತು ನೋಡ್ರಿ. ಎಷ್ಟಾಯಿತು? 462 ಆಯಿತು. ಕ್ಲಿಯರ್ ಆಯ್ತಾ? 462. ಆಯಿತು. ನೆಕ್ಸ್ಟ್ ಈಗ ನೋಡ್ರಿ ಮೇಲಿದು 22 ಎಷ್ಟಲೇ? 462. 22 21 ಇಂಟು 21. ನೆಕ್ಸ್ಟ್ 42 ಎಷ್ಟಲೇ? ಇನ್ನು ತೆಗಿತೀನಿ, ಇಲ್ಲಿ ಎತ್ತೀನಿ. ಎಸ್. 42 ಎಷ್ಟಲೇ? 462. 42 ಅಂತಂದ್ರೆ ಎಷ್ಟಾಗ್ತು ನೋಡ್ರಿ? 21 2 42, 42 11 ಈಗ ನೋಡ್ರಿ 21 1 21,
ಪ್ಲಸ್ ಪ್ಲಸ್ 11 ಒಂದಲ್ಲ 11 ಮುಗಿತಾ. ಎಸ್, ಈಗ ನೋಡ್ರಿ 21 1 11 ಎಷ್ಟಾಗುತ್ತೆ? 20 30 32 ಆಗುತ್ತೆ. 32 ಡಿವೈಡೆಡ್ ಬೈ 462. 462. ಎಸ್, 2 ಮಗ್ಗೆಲಿ ಹೋಗ್ತಾ ತಾನೆ. 2 1 2 6 12. ನೆಕ್ಸ್ಟ್ ಇದು 2 2 4, 2 3 6, 2 1 2. ಕ್ಲಿಯರ್ ಆಯ್ತಾ? 462 ಆಯ್ತಾ? ಎಸ್, ಈಗ ಇಲ್ಲಿ 2 ಮಗ್ಗೆಲಿ ಇದು ಹೋಗುತ್ತೆ, 2 ಮಗ್ಗೆಲಿ ಇದು ಹೋಗಲ್ಲ. 3 ಮಗ್ಗೆಲಿ ಇದು ಹೋಗುತ್ತೆ, 3 ಮಗ್ಗೆಲಿ ಇದು ಹೋಗಲ್ಲ. ಆಯ್ತು, ಕೊನೆಯದಾಗಿ ಹಚ್ಕೊಂಡ್ಬಿಡ್ತೀವಿ. 16 ಡಿವೈಡೆಡ್ ಬೈ 231 ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆಯಲ್ಲಿ ಇಲ್ಲ ಇದು. ನನ್ನ ಪ್ರಕಾರ ವ್ಯತ್ಕ್ರಮ ಅಂತ ಬಂದಾಗ, ವಿಲೋಮ ಅಂತ ಬಂದಾಗ ನಾನು ಈ ರೀತಿ ಈ ಮಾದರಿಯಲ್ಲೇ ನಾನು ಬಿಡಿಸಿದ್ದೀನಿ. ಇದು ನನ್ನ ಪ್ರಕಾರ ಕರೆಕ್ಟಾಗಿ ಅನಿಸ್ತಾ ಇದೆ. ಇಲ್ಲ ಸರ್ ಇದು ತಪ್ಪಿದೆ, ನೀವು ಮಿಸ್ಟೇಕ್ ಮಾಡಿದ್ರೆ ಅಂತ ಕೂಡ ಕಮೆಂಟ್ ಕೂಡ ಮಾಡ್ಬೋದು ಇದಕ್ಕೆ. ಎಲ್ಲಿ ಅಂತೇಳಿ ನಾನು ತಿದ್ದುಕೊಳ್ತೀನಿ. ಇಲ್ಲಿ 16 ಬೈ 231 ಆಯ್ಕೆಯಲ್ಲಿ ಇಲ್ಲ. ಯಾವುದೇ ಕಾರಣಕ್ಕಲ್ಲ. 16 ಬೈ 5 ಇದೆ, 5 ಬೈ 16 ಇದೆ. ಎಲ್ಲಾದರೂ ನಾನೇ ಅಂದ್ರೆ ಮಿಸ್ಟೇಕ್ ಏನಾದರೂ ಮಾಡಿರ್ಬೋದು ಅಂತ ಅನಿಸುತ್ತೆ. ಆದರೂ ಕೂಡ ನೀವು ಸುಮಾರು ಸರಿ ನೋಡಿದ ಮೇಲೆ ನನಗೆ ಉತ್ತರ ಇದೇ ಬಂದಿದೆ. ಹೌದಾ? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 14. ಒಂದು ಪ್ರಕರಣದಲ್ಲಿ ಆಕಾಶನು 45% ಸತ್ಯವನ್ನು ಹೇಳ್ತಾ ಇದ್ದಾನೆ. 100ಕ್ಕೆ 45% ಸತ್ಯವನ್ನು ಹೇಳ್ತಾ ಇದ್ದಾನೆ. ಅದೇ ಪ್ರಕರಣದಲ್ಲಿ ರವಿಯು 55% ಸತ್ಯವನ್ನು ರವಿಯು 55% ಸತ್ಯವನ್ನು ಹೇಳ್ತಾ ಇದ್ದಾನೆ. ಹಾಗಾದರೆ ಪರಸ್ಪರ ವಿರೋಧಾಭಾಸ ಇಲ್ಲಿ 3 ರೀತಿಯ ಕ್ವಶನ್ ಕೇಳ್ತಾ ಇರ್ತಾರೆ. ವಿರೋಧಾಭಾಸವಾಗಿ ಹೇಳಬಹುದಾದ ಪ್ರಕರಣಗಳ ಶೇಕಡಾವಾರು ಎಷ್ಟು ನೋಡ್ರಿ. ಅರುಣ್ ಅಲ್ಲ, ಎಸ್, ಆಕಾಶ್ ಮತ್ತು ರವಿ. ಆಕಾಶ್ 45% ಅಂತ ಹೇಳಿದ್ರೆ 45 ಅಂದರೆ 100ಕ್ಕೆ 45% ಸತ್ಯವನ್ನು ಹೇಳ್ತಾ ಇದ್ದಾನೆ. ರವಿ 100ಕ್ಕೆ 55% ಸತ್ಯವನ್ನು ಹೇಳ್ತಾ ಇದ್ದಾನೆ. ಇದನ್ನ ಸಂಕ್ಷೇಪಿಸಿ ಎಷ್ಟಾಗುತ್ತೆ ನೋಡ್ರಿ. 5 ಮಗ್ಗೆಯಲ್ಲಿ 5 9 45, 5 2 5 20. ಇದು ಕ್ಲಿಯರ್ ಆಯ್ತಾ? ಇದು ಎಸ್, ಇದೇ ರೀತಿಯಾಗಿ ಇದನ್ನು ಮಾಡಿದಾಗ 5 2 5 20, 5 1 ಇಲ್ಲಿ ನೋಡ್ರಿ ಸತ್ಯವನ್ನು ಹೇಳ್ತಾ ಇದ್ದೀನಿ. ಸತ್ಯ, ಇದು ಟ್ರುತ್ತು. 20ಕ್ಕೆ 9% ಸತ್ಯವನ್ನು ಹೇಳ್ತಾ ಇದ್ದಾನೆ. ಇವನು 20ಕ್ಕೆ 11% ಸತ್ಯವನ್ನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಸುಳ್ಳು ಎಷ್ಟು ಹೇಳ್ತಾರೆ? ಫಾಲ್ಸ್ ಎಷ್ಟು ಹೇಳ್ತಾ ಇದ್ದಾರೆ ನೋಡ್ರಿ. 20ಕ್ಕೆ 9% ಸತ್ಯ ಹೇಳಿದ್ರೆ 20ಕ್ಕೆ 11% ಸುಳ್ಳು ಹೇಳಿರ್ತಾರೆ. ಯಾರು? ಆಕಾಶ್. ಕ್ಲಿಯರ್ ಆಯ್ತಾ? ಈಗ ರವಿ 20ಕ್ಕೆ 11% ಸತ್ಯ ಹೇಳಿದ್ರೆ ಉಳಿದಿರ್ತಕ್ಕಂಥದ್ದು 20ಕ್ಕೆ 9%. 20ಕ್ಕೆ 9% ಸುಳ್ಳು ಹೇಳಿರ್ತಾನೆ ನೋಡ್ರಿ. ಆಕಾಶ್ ಮತ್ತು ರವಿದು ಇದು ಸತ್ಯ ಹೇಳಿರ್ತಕ್ಕಂಥದ್ದು, ಆಕಾಶ್ ಮತ್ತು ರವಿದು ಇದು ಸುಳ್ಳು ಹೇಳಿರ್ತಕ್ಕಂಥದ್ದು. ಯಾಕೆ ಹಚ್ಕೊಂಡಿನಿ ಅಂತಂದಾಗ ಅವರು ವಿರೋಧಾಭಾಸ ಅಂತ ಹೇಳಿದ್ದಾರೆ. ಅವರು ಪರಸ್ಪರ ವಿರೋಧಾಭಾಸವಾಗಿ ಹೇಳಬಹುದಾದ ಪ್ರಕರಣಗಳ ಶೇಕಡಾವಾರು ಎಷ್ಟು ಅಂತ ಬಂದಾಗ, ಪರಸ್ಪರ ವಿರೋಧಾಭಾಸ ಅಂದಾಗ ಇವೆರಡು ಗುಣಾಕಾರ ಮತ್ತು ಇವೆರಡು ಗುಣಾಕಾರ ಮಾಡಿಕೊಂಡು ಕೂಡಿಸ್ಬಿಟ್ರೆ ಏನು ಉತ್ತರ ಬರುತ್ತೆ, ಅದುವೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಹೌದಾ? ಎಸ್, ಹಾಗಾದ್ರೆ ಇವೆರಡು ಗುಣಾಕಾರ ಮಾಡೋಣ. 9/20 ಇಂಟು 9/20 ನೋಡ್ರಿ. 9/20 ಇಂಟು 9/20 ಆಯ್ತಾ? ಒಂದು ಗುಣಾಕಾರ ವಿರೋಧಾಭಾಸ ಆಯಿತು. ಇದೆಷ್ಟು? 11/20 ಪ್ಲಸ್ 11/20 ಗುಣಾಕಾರ ಮಾಡಿಕೊಂಡು ಏನು ಮಾಡಬೇಕು? ಇದು ಗುಣಾಕಾರ ಮಾಡಿಕೊಂಡು ಪ್ಲಸ್ ಮಾಡಬೇಕು. ಈಗ ನೋಡ್ರಿ ಎಷ್ಟತ್ತೆ? 9 81 ಡಿವೈಡೆಡ್ ಬೈ 20 2 4 400 ಆಯಿತು. ಪ್ಲಸ್ 20 400 11 121. ಎಸ್, ಇವೆರಡು ಡಿವೈಡೆಡ್ ಬೈ 400 ಕೂಡಿಸಿದ್ರೆ ಎಷ್ಟಾಗುತ್ತೆ? 400ಕ್ಕೆ 400 ಲಸ ಸೇಮ್ ಇದೆ. ಎಸ್, 81 121 ಎಷ್ಟಾಗುತ್ತೆ? 1 1 2 8 2 10 ಕೈಲ ಬಂತು 1 2 ಆಯಿತು. ಕೈಲ ಬಂತು 202 ಆಯಿತು. ಎಸ್, ಈಗ ಇಲ್ಲಿ 202 ಡಿವೈಡೆಡ್ ಬೈ 400 ಆಯಿತು. ಅಂದರೆ 400ಕ್ಕೆ 202 ಸರಿ ವಿರೋಧಾಭಾಸ ನುಡಿತಾರೆ. ವಿರೋಧಾಭಾಸವಾಗಿದೆ. ಇಲ್ಲಿ ಸುಳ್ಳು ಹೇಳ್ತಾರಂತಲ್ಲ, ವಿರೋಧಾಭಾಸ. ಅವ್ರು ಕೇಳಿದ್ದೇನೆ ಶೇಕಡಾವಾರು ಕೇಳಿದ್ದಾರೆ. ಈಗ ಇಲ್ಲಿ ಬಂದಿದ್ದು ಶೇಕಡಾವಾರು ಅಲ್ಲ. ಇದು 400ಕ್ಕೆ 202 ಏನಾಗ್ತಾರೆ? ವಿರೋಧಾಭಾಸವಾಗಿ ಮಾತಾಡ್ತಾ ಇದ್ದಾರೆ. ಆಗ ನಾವು ಕಂಡು ಶೇಕಡಾವಾರು ತಿಳಿಸಿ ಅಂತ ಹೇಳಿದ್ರು ಕ್ಲಿಯರ್ ಆಗಿ. ಶೇಕಡಾವಾರು ತಿಳಿಸಿ ನೋಡಿ. ಪ್ರಕರಣಗಳ ಶೇಕಡಾವಾರು ಅಂತಂದಾಗ ನಾವು ಶೇಕಡಕ್ಕೆ ಪರಿವರ್ತನೆ 100ಕ್ಕೆ ಎಷ್ಟು ಅಂತ ಗುಣಾಕಾರ ಮಾಡ್ತೀವಿ. ಕ್ಲಿಯರ್ ಆಯ್ತು ಇದಿಲ್ಲಿಗೆ? ಎಸ್, 9 1 81 20 ಇಂಟು 20 400, 11 121 ಡಿವೈಡೆಡ್ ಬೈ 400. ಇಲ್ಲಿ 400 ಮತ್ತೆ 800 ಹಚ್ಕೊಳ್ಬಾರ್ದು.
ಸರ್ 400 ಎಸ್ ಛೇದಗಳ ಭಿನ್ನರಾಶಿಗಳ ಛೇದಗಳ ಸೇಮ್ ಇದ್ದಾಗ ಅದೇ ರೀತಿ ಹಚ್ಕೊಳ್ಬೇಕು. ಛೇದಗಳ ಬೇರೆ ಬೇರೆ ಇದ್ದಾಗ ಎರಡು ಲಸ ಹಚ್ಕೊಳ್ತೀವಿ ನಾವಿಲ್ಲಿ. ಇಲ್ಲಿ ಛೇದಗಳ ಸೇಮ್ ಇದೆ, ಇಲ್ಲಿ 400 ಇಲ್ಲಿ 400 400 ಇವೆರಡು ಕೂಡಿಸಿ ಹಚ್ಕೊಂಡ್ಬಿಡ್ತೀವಿ. 81 121 202 ಆಯ್ತು. 400ಕ್ಕೆ 202 ಸರಿ ವಿರೋಧಾಭಾಸವಾಗಿ ನೋಡಿದ್ರೆ ನಾವು ಕಂಡುಹಿಡಬೇಕಾಗಿದ್ದು 100ಕ್ಕೆ ಎಷ್ಟು ಅಂತ ಬಂದಾಗ ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 4 1 4 5 20, 4 5 20 ಹೋಯ್ತು. ನೆಕ್ಸ್ಟ್ 2 ಉಳಿತು. 4 ಮಗೆ 2 ಇಲ್ಲ, ಇದಕ್ಕೆ 0 ಹಚ್ಕೊಳ್ಬೇಕಾದ್ರೆ ಇಲ್ಲಿ 0 ಹಚ್ಕೊಂಡ್ವಿ, ಪಾಯಿಂಟ್ ಕೊಟ್ವಿ, 20 ಆಯಿತು. 4 5 20 ಆಯಿತು. ಹಾಗಾದರೆ 50.5ರಷ್ಟು ಏನಾಗುತ್ತೆ ವಿರೋಧಾಭಾಸವಾಗಿ ನೋಡಿದ್ರು. ಇದು ಕೂಡ ನನ್ನ ಪ್ರಕಾರ ಮಾಡಿ ಇಲ್ಲಿ 3 ಈ ಒಂದು ಕ್ವಶನ್ ಪೇಪರ್ 3 ಲೆಕ್ಕಗಳನ್ನು ನಾನು ಆಯ್ಕೆಗಳು ತಪ್ಪಿದವಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ಸುಮಾರು ಸಾರಿ ವಿಚಾರ ಮಾಡಿದಾಗ ವಿರೋಧಾಭಾಸವಾಗಿ ನೋಡಿದಾಗ 50.5ರಷ್ಟು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆಯಲ್ಲಿಲ್ಲ, ಆಯ್ಕೆಯಲ್ಲಿ ಸಿಂಗಲ್ ಡಿಜಿಟ್ ಇದಾವೆ, 2%, 4%, 3%, 1% ಅಂತೇಳಿ ನೋಡೋಣ. ಇದಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಿದೆ ಅಂತೇಳಿ ಗೊತ್ತಾಯ್ತು. ಎಸ್, ನನಗೆ ತಿಳಿದಾಕೆ ತುಂಬ ಕೆಲವೊಂದಿಷ್ಟು 4 ಕ್ವಶನ್ ತುಂಬ ಟಫ್ ಇದ್ದಾವೆ ಇಲ್ಲಿ, ಹೌದಾ. 11, 12, 13, 14 4 ಕ್ವಶನ್ ತುಂಬಾ ಟಫ್ ಇದ್ದಾವೆ. ಅವೆಲ್ಲ ಕ್ವಶನ್ಗಳನ್ನು ನನ್ನದಾಗಿರ್ತಕ್ಕಂಥ ರೀತಿಯಲ್ಲಿ ಬಿಡಿಸ್ತೀನಿ. ಉಳಿದಿರ್ತಕ್ಕಂಥ 10 ಕ್ವಶನ್ಗಳು ಕೂಡ ತುಂಬ ಈಸಿ ಇದ್ದಾವೆ, ಅವುಗಳನ್ನು ಕೂಡ ತುಂಬ ಈಸಿಯಾಗಿ ಬಿಡಿಸ್ತೀನಿ. ಇವು ನನ್ನ ಪ್ರಕಾರ ಸರಿನೇ ಅಂತ ಅನ್ಕೊಳ್ತಿದ್ದೀನಿ. ಯಾಕಂದರೆ ನಾನು ತುಂಬ ಸರಿ ನೋಡಿ ಲೆಕ್ಕ ಮಾಡ್ಕೊಂಡ ಮೇಲೆ ಇದಕ್ಕೆ ಇದೇ ರೀತಿ ಉತ್ತರ ಬಂದ ಮೇಲೆ ಇವು ಕೂಡ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ವಿರೋಧಾಭಾಸವಾಗಿ ಅಂತಂದ ಮೇಲೆ ಕೂಡ ಇದೇ ರೀತಿಯ ಲೆಕ್ಕ ಬಂದಿದ್ದಾವೆ. ಅಲ್ಲಿ ಕೂಡ 50.5 ಕೂಡ ಉತ್ತರ ಬಂದಿದೆ. ಅದಕ್ಕೋಸ್ಕರ ಇದನ್ನೇ ಸರಿ ಅಂತ ತಿಳ್ಕೊಂಡು ನಾನು ಲೆಕ್ಕವನ್ನು ತಿಳಿಸ್ತಾ ಇದ್ದೇನೆ. ಎಸ್, ಈ ಒಂದು 14 ಕ್ವಶನ್ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟು ಇದ್ರ ಹಿಂದಿನ ದಿನ ಒಂದು ನಡೆದಿದೆ, 9ನೇ ತಾರೀಕಿನ ದಿನ. ನಾನು HK ಗ್ರೂಪ್ A and B ಏನಿದೆಲ್ಲ ಅವತ್ತು ಕೂಡ ಅದು HK ಇರ್ಬೇಕು ಅನ್ಸುತ್ತೆ. 9ನೇ ತಾರೀಕಿನ ನಡೆದಿರ್ತಕ್ಕಂಥ ಆ ಒಂದು ಕ್ವಶನ್ ಪೇಪರ್ನ ಕೂಡ ಬಿಡಿಸ್ತಾ ಹೋಗೋಣ. ನೆಕ್ಸ್ಟ್ ದಿನದಲ್ಲಿ ಬಿಡಿಸ್ತಾ ಹೋಗ್ತೀನಿ. ಸೇಮ್ ಪ್ಯಾಟರ್ನ್ ಇದೆ, ನೋಡಿದಾಗ ಹೋಲಿಕೆಗಳು ಸೇಮ್ ಇದಾವೆ ಕ್ವಶನಲ್ಲಿ. ಇವ್ರು ಬಿಡಿಸಿರ್ತಕ್ಕಂಥದ್ದು ಮತ್ತು ಆ ಕ್ವಶನ್ ಬಿಡಿಸಿರ್ತಕ್ಕಂಥ ಒಬ್ಬರೇ ಅಂತೇಳಿ ಕನ್ಫರ್ಮ್ ಆಗುತ್ತೆ. ಅಲ್ಲೇ ಟೈಮ್ ಅಂಡ್ ವರ್ಕ್ ಕ್ವಶನ್ ಆಗಿರ್ಬೋದು, ರೂಟ್ ಕ್ವಶನ್ಗಳು ಬಂದಿರ್ತವೆ, ವರ್ಗ ಸಂಖ್ಯೆಗಳು ಕ್ವಶನ್ ಎಲ್ಲವೂ ಕೂಡ ಸಿಮಿಲರ್ ಆಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಹೊಸದಾಗಿರ್ತಕ್ಕಂಥ ಕ್ವಶನ್ಗಳು ಇಲ್ಲಿ ಯಾವ ರೀತಿ ಇದಾವೆ ಅದೇ ರೀತಿಯಾಗಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ಕ್ವಶನ್ಗಳು ಕೂಡ ಅದರಲ್ಲಿದ್ದಾವೆ. ಆ ಒಂದು ಕ್ವಶನ್ ಪೇಪರ್ನ ಕೂಡ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ನೆಕ್ಸ್ಟ್ ನನಗೆ ಸಮಯ ಸಿಕ್ಕಾಗೆಲ್ಲ ಕ್ವಶನ್ ಪೇಪರ್ನ ಬಿಡಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋಗಳನ್ನು ನೋಡದೆ ಬಿಡಬೇಡಿ. ಎಷ್ಟು ವಿಡಿಯೋಗಳು ಅವೆಲ್ಲವುಗಳನ್ನು ನೋಡ್ತಾ ಇರಿ, ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿರ್ತಕ್ಕಂಥದ್ದು ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.